27ನೇ ಅಧ್ಯಾಯ. ಇದರಲ್ಲಿ ಪರೀಕ್ಷಿತನ ಪ್ರಶ್ನೆ, ತನ್ನ ಅಜ್ಜಿ ಅಂದ್ರೆ ತಂದೆಯಾದ ಅವಳನ್ನ ಅರ್ಜುನ ಮದುವೆಯಾದಂತಹ ವಿಷಯ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಶುಕಮುನಿಗಳು ಹೇಳ್ತಾರೆ, ಅರ್ಜುನ ತೀರ್ಥಯಾತ್ರೆಗೋಸ್ಕರ ಒಮ್ಮೆ ಸಂಚಾರ ಮಾಡ್ತಾ ಮಾಡ್ತಾ ವೃಹಾಸ ಕ್ಷೇತ್ರಕ್ಕೆ ಬಂದ. ಅಲ್ಲಿ ತನ್ನ ಸೋದರ ಮಾವನ ಮಗ ಅದು. ಆಗ ಸುಭದ್ರೆಯನ್ನ ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಬಲರಾಮನ ನಿಶ್ಚಯ ಆಗಿದೆ ಅಂತ ಆತನಿಗೆ ಗೊತ್ತಾಗುತ್ತೆ. ಆದ್ರೆ ರಾಮನ ಇಚ್ಛೆಗೆ ಯಾರು ಸಹ ಸ್ಪಂದಿಸ್ತಾ ಇಲ್ಲ. ಯಾರು ತಂದೆ ತಾಯಿಗಳು ವಸುದೇವ ದೇವತೆ ತಮ್ಮನಾದ ಕೃಷ್ಣನಾಗ್ಲೆ ಹೋಗ್ತಾ ಇಲ್ಲ ಎನ್ನುವ ವಿಷಯ ಅರ್ಜುನಿಗೆ ಗೊತ್ತಾಗಿ ತಾನು ಅವಳನ್ನ ಮದುವೆ ಆಗ್ಬೇಕು ಎನ್ನುವಂತಹ ಉದ್ದೇಶದಿಂದ ಬಲರಾಮನಿಗೆ ತನ್ನ ಈ ಅಭಿಪ್ರಾಯ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಸನ್ಯಾಸಿ ವೇಷವನ್ನು ಧರಿಸಿ ದ್ವಾರಕೆಗೆ ಹೋದ. ಅಲ್ಲಿರುವಂತಹ ಪೌರರಿಗೂ ಸಹ ಈತನ ನಿಜವಾದ ರೂಪ ಗೊತ್ತಾಗಲಿಲ್ಲ. ಸನ್ಯಾಸಿ ಅಂತ ತಿಳ್ಕೊಂಡು ಆತನನ್ನು ಬಹಳ ವಿಶೇಷವಾಗಿ ಗೌರವಿಸ್ತಾ ಇದ್ರು. ಬಲರಾಮನಿಗೂ ಗೊತ್ತಾಗ್ಲಿಲ್ಲ, ಅವನು ಸಹ ಸನ್ಮಾನಿಸ್ತಾ ಇದ್ದ. ಹಾಗೆ ಒಂದು ದಿನ ಅವನು ಚಾತುರ್ಮಾಸದ ನೆಪದಲ್ಲಿ ಅಲ್ಲಿ ವ್ರತವನ್ನ ಅಂದ್ರೆ 2 ತಿಂಗಳು ಯಾವ ತೊಂದರೆ ಇಲ್ಲದೆ ಇರಬಹುದು ಅನ್ನೋ ಉದ್ದೇಶದಿಂದ ಚಾತುರ್ಮಾಸ ವ್ರತವನ್ನ ಆಚರಿಸುವುದು ಅಲ್ಲೇ ಅಂತ ಭಾವಿಸಿ ಅಲ್ಲೇ ಅಂತ ನಿರ್ಣಯ ಮಾಡಿಕೊಂಡು ದ್ವಾರಕೆಯಲ್ಲಿ ನೆಲೆಸಿ. ಹೇಗಿರುವಾಗ ಸನ್ಯಾಸಿನ ಭಿಕ್ಷೆಗೋಸ್ಕರ ಬಲರಾಮ ತನ್ನ ಅರಮನೆಗೆ ಕರೆದುಕೊಂಡು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸತ್ಕಾರವನ್ನು ಮಾಡಿದ. ಆ ಸಂದರ್ಭದಲ್ಲಿ ನೋಡಿ ಅರ್ಜುನನ ಮನಸ್ಸು ವಿಕಾರಕ್ಕೆ ಒಳಗಾಯ್ತು. ಮತ್ತೆ ಸುಭದ್ರೆಯೂ ಸಹ ಅವನನ್ನು ನೋಡಿ ಅವಳು ಸಹ ಮೋಹಗೊಂಡಳು. ಹಾಗಾಗಿ ಅವಳನ್ನ ಏನಾದ್ರೂ ಮಾಡಿ ಅಪಹರಿಸ್ಕೊಂಡು ಹೋಗ್ಬೇಕು, ಯಾವ ಸಮಯ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾಗ ಒಂದು ದೇವರ ಜಾತ್ರೆ ಉಂಟಾಯ್ತು. ಆ ಸಂದರ್ಭದಲ್ಲಿ ಸುಭದ್ರೆ ರಥದಲ್ಲಿ ಕುಳಿತು ಕೋಟೆಯ ಹೊರಗಡೆ ಬಂದು, ಮತ್ತೆ ಇದಕ್ಕೆ ಮೊದಲೇ ಅರ್ಜುನ ದೇವಕಿ ವಸುದೇವರ ಮತ್ತು ಕೃಷ್ಣನ ಅನುಮತಿಯನ್ನು ಪಡೆದು ಬಿಟ್ಟಿದ್ದ. ಅವನು ಅದೇ ಸಂದರ್ಭದಲ್ಲಿ ಅವಳನ್ನ ರಥದಿಂದ ಅಪಹರಿಸಿಕೊಂಡು ಹೋಗಿ ತನ್ನ ರಥದಲ್ಲಿ ಕೂರಿಸಿಕೊಂಡು ಅವನು ಹೊರಟು ಬಿಟ್ಟು ಬಂದಂತಹ ಎಲ್ಲರನ್ನೂ ಸಹ ದೂರ ಮಾಡಿ ಅವನು ಹೊರಟ. ಈ ವಿಷಯ ಕೇಳಿದ ಬಲರಾಮನಿಗೆ ಬಹಳ ಕೋಪ ಬಂದ್ಬಿಟ್ಟು ಅವನನ್ನ ಎದುರಿಸಿ ಅವಳನ್ನ ಹಿಂದೆ ಕರ್ಕೊಂಡ್ ಬರ್ಬೇಕು ಅಂತ ಅವನ ನಿಶ್ಚಯ ಮಾಡ್ದ. ಆಗ ಕೃಷ್ಣ ಅವನ ಕಾಲಿಗೆ ಬಿದ್ದು ಬೇಡ, ಇದು ಸರಿಯಲ್ಲ ಅಂತ ತಿಳಿಸಿ ಹೇಳ್ತಾನೆ. ಆಮೇಲೆ ಬಂಧುಗಳು ಸಹ ಮಾತುಗಳಿಂದ ಸಂತೈಸ್ತಾರೆ. ಬಲಭದ್ರನಿಗೂ ಸಹ ವಿಷಯದ ಅರಿವಾಗಿ ಅವನ ಸಂತೋಷದಿಂದ ಹೋಗೋದರಿಗೆ ಯೋಗ್ಯವಾದ ಭೋಗ ಸಾಮಗ್ರಿಗಳನ್ನ ಕುದುರೆ ರಥ ದಾಸಿಯರು ಎಲ್ಲರನ್ನೂ ಸಹ ಬಲಪಡೆಯಾಗಿ ಕಳಿಸಿಕೊಟ್ಟ ಅಂತ ಉತ್ತರಾಹರಣದ ವಿಷಯ ಸರಿ ಕೇಳಿಸ್ತಾ ಇದೆಯಾ? ಈಗ ಇನ್ನು ಇಬ್ಬರು ಪರಮಭಕ್ತರ ವಿಷಯವನ್ನ ಹೇಳೋದಕ್ಕೆ ಅಂತ ಪರೀಕ್ಷಿತರು ಶುಕರು ಹೊರಟರು. ಒಬ್ಬ ಅತ್ಯಂತ ಬಡವನಾದಂತಹ ಕೃತದೇವ ಎನ್ನುವಂತಹ ಇನ್ನೊಬ್ಬ ಮಿಥುಲಾಧಿಪತಿಯಾದಂತಹ ಲಕ್ಷ್ಮಣ ಎನ್ನುವಂತಹ ರಾಜ. ಇಬ್ಬರು ಸಂಪತ್ತಿನಲ್ಲೇ ಅಜಗಜ. ಕೃತದೇವ ಅಂತ ಉತ್ತಮನಾದಂತಹ ಬ್ರಾಹ್ಮಣ, ಕೃಷ್ಣನ ಪರಮ ಭಕ್ತ. ಆತ ಕೃಷ್ಣನ ಭಕ್ತಿ ಮಾಡ್ತಾನೆ ಅವನು ಸಂತೃಪ್ತನಾಗಿ ಬಿಟ್ಟಿದ್ದ. ಅತ್ಯಂತ ಶಾಂತ ಸ್ವಭಾವವನ್ನು ವಿದ್ವಾಂಸ, ವಿಶೇಷದಲ್ಲಿ ಯಾವ ರೀತಿಯ ಆಸೆಯನ್ನು ಹೊಂದಿಲ್ಲದೆ ಇರುವಂತವನು ಒಬ್ಬ. ಇನ್ನೊಬ್ಬ ಅವನು ಇದ್ದಿದ್ದಲ್ಲಿ ಅಂದ್ರೆ ವಿದೇಹ ರಾಜ್ಯದ ಮಿಥಿಲಾನಗರದಲ್ಲಿ ವಿಭಕ್ತನಾಗಿದ್ದ. ಯಾರನ್ನು ಬೇಡದೆ ತಾನಾಗಿಯೇ ಅವನಿಗೆ ಏನು ಸಿಗುತ್ತೋ ಅದರಲ್ಲಿಯೇ ನಿತ್ಯ ಕರ್ಮವನ್ನ ನೆರವೇರಿಸ್ತಾ ಇದ್ದ. ಪ್ರತಿದಿನ ತಾನಾಗಿಯೇ ಹೊರಗೆ ಬಂದಿದ್ದರಲ್ಲಿಯೇ ಜೀವನ ನಡೆಸ್ತಾ ಎಷ್ಟು ಬೇಕೋ ಅಷ್ಟನ್ನೇ ಸ್ವೀಕರಿಸ್ತಾ ಯೋಗ್ಯ ರೀತಿಯ ಗೃಹಸ್ಥನ ಕಾರ್ಯಗಳನ್ನೆಲ್ಲ ನಡೆಸ್ತಾ ಅಧಿಕವಾಗಿ ಬಂದಿನ ಯಾವತ್ತೂ ಸಹ ತಗೊಳ್ತಾ ಇರಲಿಲ್ಲ ಒಬ್ಬ. ಹಾಗೆ ಇನ್ನೊಬ್ಬ ಆ ರಾಜ್ಯಕ್ಕೆ ಒಡೆಯನಾದಂತಹ ಬಲಾತ್ವ ಎನ್ನುವನು ಗರ್ವರಹಿತನಾಗಿದ್ದ, ನಿಗರ್ವಿ ಆಗಿದ್ದ. ವಿಶೇಷ ಇವರಿಬ್ಬರೂ ಸಹ ಅಚ್ಯುತನಿಗೆ ಪ್ರಿಯವಾದ ಭಕ್ತರು. ಅವರ ವಿಷಯದಲ್ಲಿ ಅನುಗ್ರಹ ಮಾಡಬೇಕು ಅಂತ ಬಯಸಿದಂತಹ ಪರಮಾತ್ಮ ಪ್ರಸನ್ನನಾಗಿ ಒಮ್ಮೆ ದಾರುಕ ರಥವನ್ನು ಏರಿ ಮುನಿಗಳ ಜೊತೆಗೆ ವಿದೇಹ ದೇಶಕ್ಕೆ ಹೊರಟಂತೆ. ಅವ್ರ ಜೊತೆ ಪರಮಾತ್ಮ ಇದ್ದವ್ರು ಯಾರ್ಯಾರು? ನಾರದರು, ವಾಮದೇವರು, ಅತ್ರಿ, ವ್ಯಾಸ, ಪರಶುರಾಮ, ಅಸಿತ, ಅರುಣಿ, ಬೃಹಸ್ಪತಿ, ಕಣ್ವರು, ಮೈತ್ರೇಯರು, ಶ್ರವಣರು, ನಾನು ಅಂದ್ರೆ ಶುಕರು ಎಲ್ಲರೂ ಮೊದಲಾದವರೆಲ್ಲರೂ ನಾವೆಲ್ಲ ಹೋದಿದ್ವಿ. ಆಗ ಬಂದಂತಹ ನಮ್ಮನ್ನೆಲ್ಲ ಮತ್ತೆ ಪಟ್ಟಣದವರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪೂಜೆ ಪದವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದು ಉದಯಿಸಿದಂತಹ ಸೂರ್ಯನನ್ನ ಅರ್ಘ್ಯದಿಂದ ಹೇಗೆ ಅದನ್ನು ಎದುರುಗೊಳ್ತಾರೋ ಹಾಗೆ ಕೃಷ್ಣನನ್ನು ಸಹ ಎಲ್ಲರೂ ಸ್ವಾಗತ ಮಾಡಿ ಎದುರುಗೊಳ್ತಾರೆ. ದಾರಿಯಲ್ಲಿ ಅನೇಕ ದೇಶಗಳು ಸಿಕ್ಕದು. ಎಲ್ಲ ದೇಶಗಳು 6 ದೇಶಗಳು ಸೇರಿದೆ.
ಅಲ್ಲಿರುವಂತಹ ಸ್ತ್ರೀಯರು ಪುರುಷರು ಎಲ್ಲರೂ ಸಹ ಆತನನ್ನ ಬಹಳ ಪ್ರೇಮಪೂರ್ವಕವಾದಂತಹ ನೋಟದಿಂದ ನೋಡಿ ಅವನ ಮುಖ ಕಮಲವನ್ನ ಕಣ್ಣಿನಿಂದಲೇ ಕುಡಿದ್ಬಿಡ್ತಾರೋ ಅನ್ನೋ ರೀತಿಯಲ್ಲಿ ಬಹಳ ಮತ್ತೆ ಎಷ್ಟೋ ಜನರಿಗೆ ಆ ಸಂದರ್ಭದಲ್ಲಿ ಕೃಷ್ಣನ ದರ್ಶನವಾದಾಗ ಎಷ್ಟೋ ಜನರಿಗೆ ಆತನ ದರ್ಶನದಿಂದಲೇ ಅಜ್ಞಾನವೆಂಬ ಕತ್ತಲೆ ಹೋಗಿಬಿಟ್ಟು ಅದು ವಿಶೇಷ. ಅವರು ಒಂದು ಯಾವುದಕ್ಕೂ ವಿಶೇಷ ದರ್ಶನ ಮಾತ್ರದಿಂದಲೇ ಎಷ್ಟೋ ಜನರಿಗೆ ಹೋಗಿಬಿಟ್ಟು ಭಗವಂತ ಅವ್ರಿಗೆಲ್ಲ ಅಭಯವನ್ನಿಟ್ಟು ತತ್ವಜ್ಞಾನ ಉದಯಿಸುವ ರೀತಿಯಾಗಿ ಅವರಿಗೆಲ್ಲ ಅನುಗ್ರಹವನ್ನು ಮಾಡ್ತಾರೆ. ಎಲ್ಲ ದಿಕ್ಕುಗಳಲ್ಲಿ ಪಾಪವನ್ನು ಹೋಗಲಾಡಿಸುವಂತಹ ಪರಮಾತ್ಮನ ಕೀರ್ತಿಯನ್ನ ದೇವತೆಗಳು ಮಾನವರು ಎಲ್ಲರೂ ಹೊಗಳೆ ಹಾಕ್ತಾ ಇದ್ರು. ಅದನ್ನೆಲ್ಲ ಕೇಳ್ತಾ ಮೆಲ್ಲನೆ ಪ್ರಯಾಣ ಮಾಡಿ ದೇಹ ದೇಶಕ್ಕೆ ಬಂದು ಸೇರ್ತಾ ಕೃಷ್ಣ ಮುನಿಗಳು ನಗರವಾಸಿಗಳಿಗೆ ದೇಶದ ಉಳಿದ ಪ್ರಜೆಗಳಿಗೆ ಎಲ್ಲರಿಗೂ ಸಹ ಅಚ್ಯುತ ಬಂದ ಅನ್ನೋ ಹೇಳಿದ ತಕ್ಷಣ ಬಹಳ ಆನಂದವಾಗ್ಬಿಟ್ಟು ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ರೀತಿಯಲ್ಲಿ ಕಾಣಿಕೆಗಳನ್ನು ತಂದು ಪವಿತ್ರ ಪುರುಷನಾದಂತಹ ಪರಮಾತ್ಮನನ್ನು ನೋಡ್ತಾ ಅರಳಿಸಿದ್ರು. ಅವರ ಮನಸ್ಸು ಸಹ ಅಲ್ಲಿ ಹೋಯ್ತು. ಎಲ್ಲರೂ ಕೈ ಮುಗಿತಾರೆ ಕೃಷ್ಣನಿಗೆ. ಮತ್ತೆ ಆ ಮುನಿಗಳೆಲ್ಲರೂ ಸಹ ಕೇವಲ ಶಬ್ದ ಮಾತ್ರದಿಂದ ತಿಳಿದವರಾಗಿದ್ರು. ಇಲ್ಲಿವರೆಗೂ ಇದ್ದಾರೆ ಅಂತ ಅವರೆಲ್ಲರೂ ಸಹ ಎಲ್ಲಿ ಬಂದಿತ್ತು ನೋಡಿ. ಕೃಷ್ಣನೂ ಸಹ ಎದುರಿಗೆ ಬಂದಿತ್ತು ನೋಡಿ. ಎಲ್ಲರೂ ಆನಂದವಾಗಿ ನಮಸ್ಕಾರ ಮಾಡಿ ತಮ್ಮನ್ನು ತಾವು ಪವಿತ್ರಗೊಳಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಮಿಥಿಲಾದೇವಿ ಬಹಳಷ್ಟು ಶುದ್ಧದೇವ ಅವರು ಸಹ ತಮ್ಮನ್ನ ಅನುಗ್ರಹಿಸೋದಕ್ಕೋಸ್ಕರ ಪರಮಾತ್ಮ ಬಂದಾನೆ ಅಂತ ಬಂದ್ರೆ ಪರಮಾತ್ಮನ ಪಾದಗಳಿಗೆ ತೀರ್ಥದಂಡ ನಮಸ್ಕಾರ ಮಾಡಿದ್ರು. ಅಷ್ಟೇ ಅಲ್ಲ, ಅವರಿಬ್ಬರು ಕೈ ಮುಗಿದುಕೊಂಡು ನಮ್ಮ ತುಳಿಗಳನ್ನ ತಮ್ಮ ಮನೆಗೆ ಅತಿ ಸತ್ಕಾರ ಸ್ವೀಕರಿಸೋದಕ್ಕೆ ಬರಬೇಕು ಅಂತ ಇಬ್ಬರು ಒಟ್ಟಿಗೆನೆ ಆಮಂತ್ರಣ ಪರಮಾತ್ಮ ಅವರ ಪ್ರಾರ್ಥನೆಯನ್ನ ಒಪ್ಪಿಕೊಂಡು ಇಬ್ಬರಿಗೂ ಸಂತೋಷವಾಗಿ ಉದ್ದೇಶದಿಂದ 2 ರೂಪಗಳನ್ನು ಧರಿಸಿ ಪರಸ್ಪರ ಅವರಿಗೆ ವಿಷಯ ತಿಳಿದೇ ಇರುವ ರೀತಿಯಲ್ಲೇ ಇಬ್ಬರ ಮನೆಗೂ ದುಷ್ಟರಿಗೆ ಕೇಳೋದಕ್ಕೂ ಸಹ ದುರ್ಲಭ. ಒಂದು ಯಾರೇ ಮನೆಗಳಿದ್ದಾರೆ ಅಂತ ಅಂತಹ ಮಹಾತ್ಮರು ಮೃತಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಜನಕ ಅಂಶದವನಾದ ವಿಶಾಲ ರಾಜ ಒಳ್ಳೊಳ್ಳೆ ಉತ್ತಮವಾದ ಬೇಟೆಗಳನ್ನು ಧರಿಸಿ ಕೃಷ್ಣನ ಪವಿತ್ರವಾದ ಲೋಕವನ್ನೇ ಪವಿತ್ರಗೊಳಿಸುವಂತಹ ಪಾದೋದಕಗಳನ್ನ ಕುಟುಂಬ ಸಮೇತನಾಗಿ ತಲೆಯ ಮೇಲೆ ಸ್ವೀಕರಿಸಿದ. ಎಲ್ಲರಿಗೂ ತಲೆ ಮೇಲೆ ಮತ್ತೆ ಗಂಧ ಮಾಲೆ ವಸ್ತ್ರ ಅಲಂಕಾರ ಏನೇನು ಸತ್ಕಾರ ಮಾಡುವಂತಹದ್ದಿದೆಯೋ ಎಲ್ಲ ಧೂಪ ದೀಪ ನೈವೇದ್ಯ ಪ್ರತಿಯೊಂದನ್ನು ಸಹ ಬೆಸಿದ. ಎಲ್ಲರಿಗೂ ಸಹ ಮೃಷ್ಟಾನ್ನವಾಯಿತು. ಮೇಲೆ ಇಟ್ಕೊಂಡು ಮೆಲ್ಲಗೆ ಅದನ್ನ ತಗೊಳ್ತಾ ರಾಜ ಹೇಳ್ತಾನೆ, ಪರಮಾತ್ಮ ನೀನು ಸರ್ವಭೂತಗಳಿಗೂ ಸಹ ಆತ್ಮನಾಗಿದೆಯಾ, ಸಾಕ್ಷಿಯೂ ಆಗಿದೆಯಾ, ಸ್ವಪ್ರಕಾಶನೂ ಆಗಿದೆಯಾ. ಹಾಗಾಗಿಯೇ ನೀನು ನಿನ್ನ ಪಾದ ಕಮಲವನ್ನ ಸ್ಮರಿಸುವಂತಹ ನಮಗೆ ನೀನು ದರ್ಶನ ಏಕಾಂತ ಭಕ್ತನಾದವನು ನನಗೆ ಅತ್ಯಂತ ಪ್ರೀತಿಪಾತ್ರ. ಆದಿಶೇಷನಾಗಲಿ, ಲಕ್ಷ್ಮಿ ಆಗಲಿ, ಬ್ರಹ್ಮನಾಗಲಿ ಇವರೂ ಸಹ ನನಗೆ ಏಕಾಂತ ಹೆಚ್ಚಿನ ಅಂತ ಆ ಮಾತನ್ನ ಸತ್ಯವನ್ನ ತೋರ್ಪಡಿಸೋದಕ್ಕೋಸ್ಕರ ನೀನು ನಮ್ಮ ಕಣ್ಣಿಗೆ ಗೋಚರಿಸಿದೆಯ. ಎಲ್ಲವನ್ನೂ ತ್ಯಾಗ ಮಾಡಿದಂತಹ ಶಾಂತರಾದ ಮುನಿಗಳಿಗೆ ಆತ್ಮಜ್ಞಾನವನ್ನು ಉಂಟು ಮಾಡಿ ಆತ್ಮವನ್ನೇ ನೀನು ಸಮರ್ಪಿಸಿಬಿಡ್ತೀಯ ಅವರಿಗೆ. ಇಷ್ಟು ನಿನ್ನ ಬಗ್ಗೆ ಗೊತ್ತಿರುವಂತಹ ಯಾವ ವ್ಯಕ್ತಿ ತಾನೇ ನಿನ್ನ ಪಾದ ಕಮಲವನ್ನು ಬಿಟ್ಟ? ನಿನ್ನ ಈ ಅವತಾರವು ಯಾತಕ್ಕೆ ಸಂಸಾರದಲ್ಲಿ ಸಿಕ್ಕಿ ನರಳುತ್ತಾ ಇರುವಂತಹ ಜನರ ಕಷ್ಟವನ್ನ ಪರಿಹರಿಸೋದಕ್ಕೋಸ್ಕರ ಯದುವಂಶದಲ್ಲಿ ಅವತಾರ ಮಾಡಿದೆಯಾ. 3 ಲೋಕದ ಪಾಪವನ್ನು ತೊಳೆಯಬಲ್ಲಂತಹ ಕೀರ್ತಿಯನ್ನು ನೀನು ಎಲ್ಲ ಕಡೆ ವಿಸ್ತರಿಸಿದೆಯಾ. ಅಂದ್ರೆ ನಿನ್ನ ಕೀರ್ತಿಯನ್ನು ಹೇಳ್ತಾ ಇದ್ದ ಹಾಗೇನೆ ಜನರ ಅಜ್ಞಾನ ಮೂಳೆಯಿಂದ ನಮ್ಮ ಹಿರಿಯನಾದ ಹಿಮಿಕುಲವನ್ನು ಹೀಗೆ ಬಲಾಶ್ವರಾಜ ಪ್ರಾರ್ಥನೆ ಮಾಡಿದಾಗ ಭಗವಂತ ಆ ಮಿಥಿಲಾ ನಗರದ ಸ್ತ್ರೀ ಪುರುಷರಿಗೆ ಮಂಗಳವನ್ನು ಉಂಟು ಮಾಡ್ತಾ ಕೆಲವು ದಿವಸ ಅಲ್ಲಿಯೇ ವಾಸವಾಗಿದ್ದ. ಈಗ ಶ್ರುತದೇವನ ಮನೆಗೆ ಬಂದ. ಶ್ರುತದೇವನ ಅಂದ್ರೆ ಅದೇ ಸಂದರ್ಭದಲ್ಲಿ ಶ್ರುತದೇವನ ಮನೆಯಲ್ಲಿಯೂ ಸಹ ನಡೀತಾ ಇದೆ, ಗಮನಿಸ್ಕೊಳ್ಳಿ. ಒಟ್ಟಿಗೆ 2 ಕಡೆಗೂ ಪರಮಾತ್ಮನ ದರ್ಶನ
ದರ್ಶನ ಆಗಿದೆ ಇಬ್ಬರಿಗೂ ಸಹ. ಇಲ್ಲಿ ಶುಕದೇವನ ಮದುವೆ ಬಂದಾಗ ಇಲ್ಲಿ ಯಾವ ರೀತಿಯಾದಂತಹ ಆದರ ಸತ್ಕಾರ ಸಿಕ್ತು ಅನ್ನೋದನ್ನ ಆನೇತೇಷು ಉಪವೇಶ್ಯ ಸಹ ಸ್ವಾಗತೇನ ಅಭಿನಂದ್ಯಾಂಧ್ರೇನ ಸಭಾರ್ಯೋ ಅವನಿಜೇ ಮುದಾ. ಇದೆಯಾ? ಸಹ ಆನೀತೇಷು ತೃಣಪೀಠಭೃಶೀಷು ಏತಾನ್ ಉಪವೇಶ್ಯ ಸ್ವಾಗತೇನ ಅಭಿನಂದ್ಯ ಅಂಧ್ರೇನ ಸಭಾರ್ಯಃ ಮುದಾ ಅವನಿಗೆ. ಸಹ ಆ ಶ್ರುತದೇವನು ತೃಣಪೀಠ ಋಷೀಷು ಹುಲ್ಲಿನ ಚಾಪೆ, ಪೀಠ, ಮಣೆ, ಬೃಸೀಷು ದರ್ಭಾಸನ ಇವುಗಳಲ್ಲಿ ಆನೀತೇಷು ತಾನು ತರಿಸಲ್ಪಟ್ಟಂತಹ ಅಂದ್ರೆ ಇವ್ರಿಗೋಸ್ಕರನೇ ಈ ರೀತಿಯಾದಂತಹ ಆಸನಗಳನ್ನೆಲ್ಲ ಪವಿತ್ರವಾದ ಆಸನ ತರಿಸಿದ್ದ. ಹುಲ್ಲಿನ ಚಾಪೆ, ಮಣೆ, ದರ್ಭಾಸನ ಇವುಗಳಲ್ಲಿ ಸಲಹೆ ಏತಾನು ಉಪವೇಶ್ಯ ಆ ಆಸನಗಳಲ್ಲಿ ಬಂದಂತಹ ಮುನಿಗಳನ್ನ ಕೂರಿಸಿ, ಪರಮಾತ್ಮನನ್ನು ಕೂರಿಸಿ ಸ್ವಾಗತೇನ ಅಭಿನಂದ್ಯ ಸ್ವಾಗತ ವಚನಗಳಿಂದ ಎಲ್ಲರನ್ನೂ ಸಹ ಸಂತೋಷಪಡಿಸಿ ಅಂಘ್ರೇನ್ ಅವರ ಪಾದಗಳನ್ನು ಸಭಾರ್ಯ ಪತ್ನಿಯೊಂದಿಗೆ ಮುದಾ ಬಹಳ ಆನಂದದಿಂದ ಅವನಿಗೆ ತೊಳೆದು ಬಂದಂಥವರಿಗೆ ಎಲ್ಲರಿಗೂ ಉತ್ತಮವಾದಂತಹ ಪವಿತ್ರವಾದಂತಹ ಚಾಪೆ, ಮಣೆ, ದರ್ಭಾಸನಗಳನ್ನೆಲ್ಲ ಕೊಟ್ಟು ಅದರಲ್ಲಿ ಅವರನ್ನೆಲ್ಲ ಕೂರಿಸಿ ಸ್ವಾಗತ ವಚನವನ್ನು ಹೇಳಿ ಅವರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿ ಅವರ ಪಾದಗಳನ್ನ ಪತ್ನಿಯೊಡನೆ ಕೂಡಿಕೊಂಡು ಬಹಳ ಆನಂದದಿಂದ ತೊಳೆದ. ತದಂಭಸ ಮಹಾಭಾಗ ಆತ್ಮಾನಂ ಸಗೃಹಾನ್ವಯಂ ಸ್ನಾಪಯಾಂಚಕ್ರ ಉದ್ಧರ್ಷಃ ಲಬ್ಧ ಸರ್ವ ಮನೋರಥಃ. ಇಲ್ಲಿ ಆತನ ಹರ್ಷ ಎಷ್ಟು ಅನ್ನೋದನ್ನ ಮತ್ತೆ ಹೇಳಿದ್ದಾರೆ. ಮಹಾಭಾಗ ಲಬ್ಧ ಸರ್ವ ಮನೋರಥಃ ಉದ್ಧರ್ಷಃ ತದಂಭಸ ಆತ್ಮಾನಂ ಸಗೃಹಾನ್ವಯಂ ಸ್ನಾಪಯಾಂಚಕ್ರೆ. ಮಹಾಭಾಗ ಪೂಜ್ಯನಾದಂತಹ ಶ್ರುತದೇವನು ಲಬ್ಧ ಸರ್ವ ಮನೋರಥ ತನ್ನ ಎಲ್ಲ ಅಭೀಷ್ಟಗಳು ಸಹ ಸಿದ್ಧಿಸಿಬಿಟ್ಟು ಅಂತ ಭಾವಿಸಿ ಉದ್ಧರ್ಷ ಅತ್ಯಂತ ಹರ್ಷದ ಅತಿರೇಕದಿಂದ ಕೂಡಿದವನಾಗಿ ತದಂಭಸ ಆ ಭಗವಂತನ ಋಷಿಗಳ ಪಾದವನ್ನು ತೊಳೆದ ನೀರಿನಿಂದ ಆತ್ಮಾನಂ ತನ್ನನ್ನು ಸಗೃಹಾನ್ವಯಂ ಮನೆ, ಕುಟುಂಬದವರು ಎಲ್ಲರೂ ಸಹ ಸ್ನಾಪಯಾಂಚಕ್ರೆ ಸ್ನಾನ ಮಾಡಿಸಿಬಿಟ್ಟ. ಅಂದ್ರೆ ಮೇಲೆ ಸುರಿದುಕೊಂಡು ಸ್ನಾನವನ್ನೇ ಮಾಡಿಬಿಟ್ಟ. ತಾನು ಎಲ್ಲ ಮನೆಯವರಿಗೆ ಬಂದವರಿಗೆ ಎಲ್ಲರಿಗೂ ಸಹ ಆ ಹರ್ಷದ ಅತಿರೇಕ ತನ್ನ ಎಷ್ಟೋ ತರದ ಇಚ್ಛೆ ಪೂರೈತು ಎನ್ನುವಂತಹ ಭಾವದಿಂದ ಅವನದಲ್ಲಿ ಸ್ನಾನ ಮಾಡಿಬಿಟ್ಟ. ಎಲ್ಲರಿಗೂ ಸಹ ಸ್ನಾನವನ್ನೇ ಮಾಡಿಸ್ಬಿಟ್ಟು ಫಲಾಹಣೋ ಕ್ಷೀರ ಶಿವಾಮೃತಾಂಬುಭಿ ಮೃದಾ ಸುರಭ್ಯಾ ತುಳಸಿ ಕುಶಾಂಬುಜೈಃ ಆರಾಧಯಾಮಾಸ ಯಥೋಪಪನ್ನಯ ಸಪರ್ಯಯ ಸತ್ವವಿವರ್ಧನಾಂಧಸಾ. ಫಲಾರ್ಹಣೋ ಕ್ಷೀರ ಶಿವಾಮೃತಾಂಬುಭಿಃ ತುಳಸಿ ಕುಶಾಂಬುಜೈಃ ಯಥೋಪಪನ್ನಯ ಸಪರ್ಯಯ ಸತ್ವವಿವರ್ಧನಾಂಧಸ ಆರಾಧಯಾಮಾಸ. ಫಲಾರ್ಹಣ ಋಷೀರ ಶಿವಾಮೃತಾಂಬುಭಿಃ ಬಳಿಕ ಹಣ್ಣು ಅದರಿಂದ ಅವರಿಗೆ ಹಣ್ಣುಗಳನ್ನೆಲ್ಲ ಕೊಡುದು. ಅಂದ್ರೆ ಅವರನ್ನ ಪೂಜೆ ಮಾಡುವಾಗ ಉತ್ತಮವಾದಂತಹ ಇವರು ಹೇಳ್ತಾರೆ ಆಮಲಕಾಯಿ, ನೆಲ್ಲಿಕಾಯಿ ಇತ್ಯಾದಿಗಳಿಂದ ಅವರನ್ನ ಸತ್ಕಾರ ಮಾಡಿ ಉಷೀರ ಅಂದ್ರೆ ಮಜ್ಜಿಗೆ ಹುಲ್ಲು, ಲಾವಂಚ ಅಂತ ಹೇಳ್ತಾರೆ. ಅದು ಅತ್ಯಂತ ಸುಗಂಧಮಯವಾದಂತಹ ಹುಲ್ಲು. ಅದರಿಂದ ಶಿವಾಮೃತ ಅಂಬುಬಿಹಿ ಆ ಲಾವಂಚದಿಂದ ಸುಗಂಧಿಯಾದಂತಹ ಸಿಹಿ ನೀರುಗಳಿಂದಲೂ ಸುರಭ್ಯಾಮೃತ ಸುವಾಸನೆಯುಳ್ಳಂತಹ ಮೃತ್ತಿಕೆಯಿಂದಲೂ ತುಳಸಿ ಕುಶಾಂಬುಜೈಹಿ ತುಳಸಿ, ದರ್ಭೆ, ಅಂಬುಜ ತಾವರೆ ಇವುಗಳಿಂದಲೂ ಸಹ ಯಥೋಪಪನ್ನಯ ಅದು ಸುಲಭವಾಗಿ ತನಗೆ ಸಿಗುವಂತಹ ಸಪರ್ಯಯ ಪೂಜಾ ಸಾಮಗ್ರಿಯಿಂದ ಅವರನ್ನ ಪೂಜೆ ಮಾಡ್ತಾ ಅಂತ ಬಂದವರನ್ನೆಲ್ಲ ಮಾಡ್ತಾ. ಅಷ್ಟೇ ಅಲ್ಲ, ಸತ್ವ ವಿವರ್ಧನ ಅಂಧಸ. ಅಂಧಸ್ ಅಂದ್ರೆ ಭೋಜನ, ಅನ್ನ ಅಂತ. ಸತ್ವ ಗುಣವನ್ನ ಹೆಚ್ಚಿಸುವಂತಹ ಅಂದ್ರೆ ಸಾತ್ವಿಕವಾದಂತಹ ಭೋಜನ ಈ ಎಲ್ಲ ರೀತಿಯಿಂದಲೂ ಸಹ ಆರಾಧಯಾಮಾಸ ಬಂದವರನ್ನ ಸತ್ಕರಿಸಿದ. ಆ ಸಂದರ್ಭದಲ್ಲಿ ಅಲ್ಲಿಯೇ ಸುತ್ತಮುತ್ತಲು ಸಿಗುವಂತಹ ಫಲ, ಗಂಧ, ಲಾವಂಚದಿಂದ ಸುವಾಸಿತವಾದಂತಹ ನೀರು, ಸುಗಂಧದಿಂದ ಕೂಡಿದಂತಹ ಮೃತ್ತಿಕೆ, ತುಳಸಿ, ದರ್ಭೆ, ಕಮಲ ಇವುಗಳಿಂದ ಆ ಸಂದರ್ಭದಲ್ಲಿ ಯಾವ್ದು ಬಿಟ್ಟು ಉತ್ತಮವಾದ ಎಲ್ಲ ಪೂಜಾ ಸಾಮಗ್ರಿಗಳಿಂದಲೂ ಮತ್ತೆ ಸಾತ್ವಿಕ ಭೋಜನದಿಂದಲೂ ಎಲ್ಲರನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಪೂಜಿಸಿದ. ಅದಾದ ಮೇಲೆ ಅವನಿಗೆ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ವಿಚಾರ ಉಂಟಾಯ್ತು. ಅವರು ನನ್ನ ಜನಕ್ಕೆ ನಮ್ಮ
ಇವರ ಸಂಗಮ ನನಗೆ ಹೇಗಾಯ್ತು ಅಂತ ಆತನಿಗೆ ಮನಸ್ಸಿನಲ್ಲಿಯೇ ವಿಚಾರ ಶುರುವಾಗೋಯ್ತು. ಸತರ್ಕಯಾಮಾಸ ಕುತೋ ಮಮಾನ್ವಭೂತ್ ಗೃಹಾನ್ ಕೂಪೆ ಪತಿತಸ್ಯ ಸಂಗಮಃ ಯತ್ಸರ್ವತೀರ್ಥಾಸ್ಪದ ಪಾದರೇಣುಭಿಃ ಕೃಷ್ಣೇನ ಚಾಸ್ಯಾತ್ಮನಿಕೇತ ಭೂಸುರೈಃ ಸಹ ತರ್ಕಯಾಮಾಸ ಏನಂತ ಗೃಹಾಂಧಕೂಪೇ ಪತಿತಸ್ಯ ಮಮ ಸರ್ವತೀರ್ಥಾಪದ ಪಾದರೇಣುಭಿಃ ಅಸ್ಯ ಆತ್ಮನಿಕೇತ ಭೂಸುರೈಃ. ಮೊದಲು ಕೃಷ್ಣನ ತಗೊಂಡ್ರನ್ನ ಗೃಹಾಂಧಕೂಪೇ ಪತಿತಸ್ಯ ಮಮ ಕೃಷ್ಣೇನ ಆದ್ಮೇಲೆ ಸರ್ವತೀರ್ಥಾಸ್ಪದ ಪಾದರೇಣುಭಿಃ ಅಸ್ಯ ಆತ್ಮನಿಕೇತ ಭೂಸುರೈಃ ಚ ಯಃ ಸಂಗಮಃ ಕುತಃ ಅಭೂತ್. ಹೇಗೆ ನನಗೆ ಇವರ ಜೊತೆ ಎಲ್ಲ ಸಂಗಮ ಆಗೋಯ್ತು ಹೇಗೆ ನಾನೆಂತ ಸಹ ತರ್ಕಯಾಮಾಸ ಅವನು ಮನಸ್ಸಿನಲ್ಲಿಯೇ ಆಲೋಚನೆ ಮಾಡಿದ. ಗೃಹಾಂಧಕೂಪೆ ಮನೆಯನ್ನುವಂತಹ ಒಂದು ಹಾಳು ಬಾವಿಯಲ್ಲಿ ಪತಿತಸ್ಯ ಬಿದ್ದಿರುವ ಮಮ ನನಗೆ ಕೃಷ್ಣನೊಂದಿಗೆ ಅಷ್ಟೇ ಅಲ್ಲ ಸರ್ವ ತೀರ್ಥಾಸ್ಪದ ಪಾದರೇಣುಭಿಃ ಎಲ್ಲ ತೀರ್ಥಗಳೂ ನೆಲೆಸಿರುವಂತಹ ಪಾದದ ಧೂಳಿಯುಳ್ಳಂತಹ ಅಸ್ಯ ಈ ಪರಮಾತ್ಮನ ಆತ್ಮನಿಕೇತ ಭೂಸುರೈಃ ಆ ದಿವ್ಯ ಮೂರ್ತಿಯ ಒಂದೊಂದು ಅಂಗವಾಗಿರುವಂತಹ ಈ ಋಷಿಗಳೊಡನೆ ಯಹ ಸಂಗಮಃ ಯಾವ ನನಗೆ ಸಂಘ ಉಂಟಾಯ್ತು ಹೇಗೆ ಉಂಟಾಯ್ತು ಇವರ ಸಮಾಗಮ ಅನ್ನೋದು ಯಾವ ರೀತಿಯಾಗಿ ನನಗೆ ಸಿಕ್ಕಿರುವುದು ಬಹಳ ಅಂದ್ರೆ ಊಹಿಸಕ್ಕೂ ಸಾಧ್ಯ ಇಲ್ಲದೆ ಇರೋದು ಅಂತ ಮನಸ್ಸಿನಲ್ಲಿಯೇ ಅವನಿಗೆ ವಿಚಾರ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ನನಗೆ ಇಂತಹ ಭಾಗ್ಯ ದೊರಕಿಬಿಡ್ತಲ್ಲ ಹೇಗೆ, ನಾನಂತೂ ಯಾವುದೋ ಒಂದು ಮನೆ ಸಂಸಾರ ಎನ್ನುವಂತಹ ಭಾವದಲ್ಲಿಯೇ ನಾನು ಮುಳುಗಿ ಹೋಗಿದ್ದೇನೆ ಅಂತಹ ನನಗೆ ಕೃಷ್ಣನ ಜೊತೆ ಸಂಗಮ. ಅಷ್ಟೇ ಅಲ್ಲ ಅವರ ಬಂದಿರುವಂತಹ ಮುನಿಗಳ ಪಾದ ಧೂಳಿಗಳು ಏನು ಎಲ್ಲ ತೀರ್ಥಗಳ ಪಾವಿತ್ರ್ಯವನ್ನು ಹೊಂದಿರುವಂತಹದ್ದು, ಮತ್ತೆ ಆತನ ಪರಮಾತ್ಮನ ದಿವ್ಯ ಮೂರ್ತಿಯ ಒಂದೊಂದು ಅಂಗವಾಗಿರುವಂತವರು ಈ ಋಷಿಗಳು, ಅಂಥವರ ಜೊತೆಗೆ ಸಂಗಮ ಅನ್ನೋದು ನನಗೆ ಸಂಘ ಅನ್ನೋದು ಹೇಗೆ ಪ್ರಾಪ್ತವಾಗುವುದು ಅಂತ ಮನಸ್ಸಿನಲ್ಲಿ ಭಾವಿಸಿ ಸೋಪವಿಷ್ಟಾಂ ಕೃತಾತಿಥ್ಯಾನ ಶ್ರುತದೇವ ಉಪಸ್ಥಿತಃ ಸಭಾರ್ಯ ಸ್ವಜನಾಪತ್ಯಃ ಉವಾಚ ಅಂಗ್ರ್ಯಭಿಮರ್ಷಣಃ. ಕೃತಾತಿಥ್ಯಾನ ಸೋಪವಿಷ್ಟಾಂ ಸಭಾರ್ಯ ಸ್ವಜನಾಪತ್ಯಃ ಶ್ರುತದೇವಃ ಉಪಸ್ಥಿತಃ ಅಂಗ್ರ್ಯಭಿಮರ್ಷಣಃ ಉವಾಚ. ಅತಿಥಿ ಸತ್ಕಾರವೆಲ್ಲವೂ ಆದ ಮೇಲೆ ಸೂಪವಿಷ್ಟಾಂ ಸುಖವಾಗಿ ಕುಳಿತುಕೊಂಡಿರುವಂತಹ ಅವರ ಸಭಾರ್ಯ ಸ್ವಜನಾಪತ್ಯ ತನ್ನ ಪತ್ನಿ ಪುತ್ರ ಮಕ್ಕಳು ಪರಿವಾರ ಎಲ್ಲರೊಡನೆ ಶ್ರುತದೇವನು ಉಪಸ್ಥಿತ ಅವರ ಹತ್ತಿರ ಕುಳಿತುಕೊಂಡು ಅಂಗ್ರ್ಯಭಿಮರ್ಶನ ಪರಮಾತ್ಮನ ಕೃಷ್ಣನ ಪಾದ ಕಮಲವನ್ನ ನೀಡ್ತಾ ಉವಾಚ ಮುಂದೆ ಆಡೋಣ. ಎಲ್ಲರೂ ಸಹ ಆತಿಥ್ಯವನ್ನ ತೆಗೆದುಕೊಂಡ್ರು. ಆಮೇಲೆ ಎಲ್ಲರೂ ಶಾಂತಿ ಸುಖವನ್ನು ಅನುಭವಿಸ್ತಾ ಇದ್ದಾರೆ. ಆಗ ತನ್ನ ಪರಿವಾರ ಜೊತೆ ಬಂದಂತಹ ಶ್ರುತದೇವ ಪರಮಾತ್ಮನ ಹತ್ತಿರ ಕುಳಿತುಕೊಂಡು ಅವರ ಪಾದಗಳನ್ನ ನೀಡ್ತಾ ಹೀಗೆ ಹೇಳ್ತಾನೆ. ಶ್ರುತದೇವ ಉವಾಚ ನಾದ್ಯನೋ ದರ್ಶನಂ ಪ್ರಾಪ್ತಃ ಪರಂ ಪರಮಪೂರುಷಃ ಯರ್ಹೀರಂ ಶಕ್ತಿಭಿಃ ಸೃಷ್ಟ್ವಾ ಪ್ರವಿಷ್ಟೋ ಹ್ಯಾತ್ಮಸತ್ತಯ. ನಮ್ಗೆ ಆಗಿಲ್ಲ, ಮೊದಲೇ ಆಗಿಬಿಟ್ಟಿದೆ. ದರ್ಶನಂ ನ ಪ್ರಾಪ್ತ ಪರಂ ಅದ್ಯ ದರ್ಶನಂ ನ ಪ್ರಾಪ್ತಃ ನಃ ಅದ್ಯ ದರ್ಶನಂ ನ ಪ್ರಾಪ್ತಃ ಪರಮಪುರುಷಃ ಯರ್ಹಿ ಇದಂ ಶಕ್ತಿಭಿಃ ಸೃಷ್ಟ್ವಾ ಆತ್ಮಸತ್ತಯ ಪ್ರವಿಷ್ಟಃ ಹಿ ತದಾ ಏವ ಇತ್ಯರ್ಥ. ಯರ್ಹಿ ಅನ್ನೋದಕ್ಕೆ ಯದಾ ಇತ್ಯರ್ಥ. ಯರ್ಹಿ ಅನ್ನೋದು ಬೇರೆ ಬಳಸುವಂತಹದ್ದು ಅಂತ ಒಂದ್ಸತಿ ಹೇಳಿದೆ ಅಂತ ಭಾವಿಸ್ತೀನಿ. ಯದಾ ಎನ್ನುವ ಅರ್ಥದಲ್ಲಿ ಯರ್ಹಿ ತರ್ಹಿ ಅಂತ ಬಳಸುವುದು. ಇದರಲ್ಲಿ ತುಂಬಾ ಕಡೆ ಆ ಶಬ್ದ ಪ್ರಯೋಗವಾಗಿದೆ. ಅದ್ಯ ನಹ ದರ್ಶನಂ ನ ಪ್ರಾಪ್ತ. ಇಂದು ನಮಗೆ ದರ್ಶನ ಎನ್ನುವುದು ಆಗಿಲ್ಲ. ಯಾಕೆಂದ್ರೆ ಯಾವಾಗಾಯ್ತು? ಪರಮಪುರುಷನಾದಂತಹ ನೀನು ಯರ್ಹಿ ಯಾವಾಗ ಇದಂ ಈ ವಿಶ್ವವನ್ನ ಶಕ್ತಿಭಿಃ ನಿನ್ನ ಶಕ್ತಿಗಳಿಂದ ಸೃಷ್ಟಿ ಮಾಡಿ ಆತ್ಮಸತ್ತಯ ಜೀವರೂಪನಾಗಿ ಪ್ರವೇಶ ನೀನ್ ಯಾವಾಗ ಪ್ರವೇಶ ಮಾಡಿದೀಯ ನಮ್ಮೊಳಗೆ ಮುಂದೆ
ಪ್ರೀತಿನಿಂದಲೇ ನಿಮ್ಗೆ ದರ್ಶನ ಕೊಟ್ಬಿಡ್ತೀಯ. ಆದ್ರೆ ನೇರವಾಗಿ ಇಲ್ಲ, ಆತ್ಮರೂಪದಲ್ಲಿ ಜೀವರೂಪದಲ್ಲಿ ನೀನು ದರ್ಶನ ಕೊಟ್ಟಿದ್ದೆ. ಆದ್ರೆ ಇಂದು ಪರಂ ದರ್ಶನ, ದರ್ಶನ ಅಂದ್ರೆ ಕಣ್ಣಿನಿಂದ ನೋಡುವಂಥದ್ದು, ಅದ್ಯ ದರ್ಶನಂ ಪ್ರಹ ಅಂತ. ಹಾಗೆ ಪರಂ ಅಂತ ತಗೊಂಡ್ರೆ ಕೊನೆಗೆ ಅದ್ಯೇವ ದರ್ಶನಂ ಪ್ರಹ ಅಂದ್ರೆ ಇವತ್ತೇ ನಮ್ಗೆ ನೀನ್ ದರ್ಶನ ಕೊಟ್ಟಿಲ್ಲ, ನೀನ್ ಯಾವಾಗ ನಿನ್ನ ಶಕ್ತಿಯೊಡನೆ ಜೀವರೂಪನಾಗಿ ನಮ್ಮಲ್ಲಿ ಪ್ರವೇಶ ಮಾಡಿಬಿಟ್ಟಿಯೋ ಆಗ್ಲಿಂದ ನೀನ್ ನಮ್ಮ ಜೊತೆ ಇದೆಯಾ. ಆದ್ರೆ ನೇರವಾದಂತಹ ಕೇವಲ ಹಿಂದೆ ನಮಗೆ ಆಯ್ತು. ಯಾಕೆ ಅಂದ್ರೆ ನೀನು ಮನುಷ್ಯನೂ ಸಹ ಹಾಗೆ ಭಾವಿಸ್ತಾನೆ, ನಿನ್ನ ಹಾಗೇನೆ ಅನ್ನೋದನ್ನ ಇಬ್ಬರಿಗೂ ಹೋಲಿಸಿ ಹೇಳ್ತಾ ಇದ್ದಾರೆ. ಯಥಾಶಯಾನ ಪುರುಷಃ ಮನಸೈವಾತ್ಮಮಾಯ ಸೃಷ್ಟ್ವಾ ಲೋಕಂ ಪರಂ ಸ್ವಾಪ್ನಂ ಅನುವಿಶ್ಯ ಅವಭಾಸತೆ. ಯಥಾಶಯಾನಃ ಪುರುಷಃ ಆತ್ಮಮಾಯೆಯ ಮನಸಾ ಏವ ಸ್ವಾಪ್ನಂ ಲೋಕಂ ಸೃಷ್ಟ್ವಾ, ಅದು ವಿಶೇಷ, ಪರಂ ಅನುವಿಶ್ಯ ಅವಭಾಸತೆ. ಹೇಗೆ ಯಥಾ ಶಯಾನಃ ಪುರುಷಃ, ಸ್ವಪ್ನದ ಮಲಗಿರುವಂತಹ ಒಬ್ಬ ಮನುಷ್ಯನು ಆತ್ಮಮಾಯ ತನ್ನ ಮಾಯೆಯಿಂದ ಅಂದ್ರೆ ತನ್ನ ಅವಿದ್ಯೆಯಿಂದಲೇ, ಮನಸಾಯವ ಮನಸ್ಸಿನಿಂದಲೇ, ಸ್ವಾಪ್ನಂ ಲೋಕಂ ಸೃಷ್ಟ್ವ ಸ್ವಪ್ನದ ಲೋಕವನ್ನ ನಿರ್ಮಾಣ ಮಾಡಿಕೊಂಡು, ಪರಂ ಅಷ್ಟೇ ಅಲ್ಲದೆ ಅನುವಿಶ್ಯ ಪ್ರವೇಶ ಮಾಡಿ, ಅವಭಾಸತೆ ತಾನೇ ಅದು ಎನ್ನುವ ರೀತಿಯಲ್ಲಿ ಅವನು ತೋರ್ತಾನೆ ಇಲ್ವೋ. ಅಂದ್ರೆ ತಾನೇ ತನ್ನ ಮನಸ್ಸಿನಂತೆ ಅದರಲ್ಲಿ ತಾನು ಸಹಾಯ ಹಾಗೆಯೇ ನೀನು ಸಹ ಈ ವಿಶ್ವವನ್ನು ಸೃಷ್ಟಿ ಮಾಡಿ ನಮ್ಮನ್ನೆಲ್ಲ ಜೀವನ ರೂಪದಲ್ಲಿ ಪ್ರವೇಶ ಮಾಡಿದ್ದೀವ. ಆದ್ರೆ ಎಲ್ಲರಿಗೂ ಗೊತ್ತಾಗೋದಿಲ್ವಲ್ಲ, ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಆಗುತ್ತೆ. ಎಂಥದ್ದು? ಶೃಣ್ವತಾಂ ಗರತಾಂ ಶಶ್ವತ್ ಅರ್ಚತಾಂ ಸ್ವಾಭಿವಂದತಾಂ ನೃಣಾಂ ಸಮ್ಮದತಾಮಂತರ್ಹೃದಿ ಭಾಸಿ ಅಮಲಾತ್ಮನಾಂ. ಶೃಣ್ವತಾಂ ಗದತಾಂ ಶಶ್ವತ್ ಅರ್ಚತಾಂ ತ್ವಾ. ನಾನು ಹೀಗೆ ಅರ್ಥ ಮಾಡ್ತಾ ಇದ್ದೇನೆ. ಶೃಣ್ವತಾಂ ಗದತಾಂ ಶಶ್ವತ್ ಅರ್ಚತಾಂ ತ್ವಾ ಅಭಿವಂದತಾಂ ಅಂತಃ ಸಮ್ಮದತಾಂ. ಇದು ನನಗೆ ಅನಿಸಿದಂತಹ ಅನ್ವಯ. ಇನ್ನೊಂದು ಅರ್ಥನು ನೋಡಿ ಅದರಲ್ಲಿ ಹೇಳ್ತೇನೆ. ಅಮಲಾತ್ಮನಾಂ ನೃಣಾಂ ಹೃದಯ ಭಾಸಿ. ನೀನು ಸ್ವಚ್ಛವಾದ ತುಳ್ಳಂಥವರ ಹೃದಯದಲ್ಲಿ ನೀನು ತೋರ್ತೀಯ. ಅವರು ಹೇಗೆ ಇರ್ತಾರೆ, ಅವರ ಜೀವನ ಹೇಗಿರುತ್ತೆ ಅಂದ್ರೆ ಶೃಣ್ವತ, ಯಾವಾಗಲೂ ನಿನ್ನಗೆ ಸಂಬಂಧಪಟ್ಟಂತಹ ಚರಿತ್ರೆಗಳನ್ನ ಮಹಿಮೆಗಳನ್ನೇ ಕೇಳ್ತಾ ಇರುವುದು ಒಂದು. ಗದತಾಂ ಅದನ್ನೇ ಹೇಳ್ತಾ ಇರುವಂಥದ್ದು. ಶಾಶ್ವತ ಅರ್ಚತಾಂ ಯಾವಾಗಲೂ ಸಹ ನಿನ್ನ ವಿಗ್ರಹ ರೂಪವಾದ ನಿನ್ನನ್ನ ಪೂಜಿಸ್ತಾ, ತ್ವಾ ನಿನ್ನನ್ನ ಅಭಿವಂದತಾಂ ನಮಸ್ಕಾರ ಮಾಡ್ತಾ, ಅಂತಹ ನನಗನ್ಸುತ್ತೇನು ಮನಸ್ಸಿನೊಳಗೇನೆ ಸಮ್ಮದತ ಅಂದ್ರೆ ನಿನ್ನ ಜೊತೆ ಸಂಭಾಷಣೆಯನ್ನು ಸಹ ಮಾಡ್ತಾ ಇರುವ ಅಮಲಾತ್ಮನಾಂ ಸ್ವಚ್ಛವಾದ ಮನಸ್ಸುಳ್ಳಂತಹ ಮನುಷ್ಯರ ಹೃದಯದಲ್ಲಿ ಎಲ್ಲರಲ್ಲಿಯೂ ಇದೆಯಾ. ಆದರೆ ಇಂಥವರ ಮನಸ್ಸಿನಲ್ಲಿ ಇದೆಯಾ ಎನ್ನುವುದು ಅವರಿಗೆ ಗೊತ್ತಾಗುತ್ತೆ, ನಮಗೆಲ್ಲ ಗೊತ್ತಾಗೋದಿಲ್ಲ. ಹೇಗಿರ್ತಾರೆ ಅವರು? ನಿನ್ನ ವಿಷಯಗಳನ್ನೇ ಯಾವಾಗಲೂ ಸಹ ಕೇಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅಂದ್ರೆ ನಿನ್ನ ವಿಗ್ರಹ ರೂಪದಲ್ಲಿ ನಿನ್ನನ್ನ ಪೂಜಿಸ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ, ಮತ್ತೆ ಮನಸ್ಸಿನಲ್ಲಿಯೇ ನಿನ್ನ ಜೊತೆಗೆ ಸಂಭಾಷಣೆಯನ್ನು ಮಾಡ್ತಾರೆ. ಇಂತಹ ಸ್ವಚ್ಛವಾದ ಮನಸ್ಸುಳ್ಳಂತಹ ಮನುಷ್ಯರ ಹೃದಯದಲ್ಲಿ ನೀನು ತೋರ್ತೀಯಾ. ಎಲ್ಲರ ಹೃದಯದಲ್ಲಿ ಇದ್ರೂ ಸಹ ಕೆಲವರ ಹೃದಯದಲ್ಲಿ ನೀನು ತೋರ್ತೀಯಾ ಅಂತ ನನಗೆ ಅನ್ಸಿತ್ತು. ಇಲ್ಲ ಅಂದ್ರೆ ಅಭಿವಂದತಾಂ ಸಮ್ಮದತಾಂ ಅಮಲಾತ್ಮನಾಂ ನೃಣಾಂ ಅಂತರ್ ಹೃದಯ ಭಾಸಿ ಅಂತ ನೇರವಾಗಿ ನೋಡು. ಅವರ ಒಳಗಿನ ಹೃದಯದಲ್ಲೇ ನೀನು ಪ್ರಕಾಶಿತನಾಗ್ತೀಯ. ಸಮ್ಮದತಾಂ ಅಂದ್ರೆ ಇನ್ನೊಬ್ಬರ ಜೊತೆಗೆ ಸಂಭಾಷಣೆ ಮಾಡ್ತಾ ಇರೋದು ಅನ್ನೋ ಅರ್ಥ ತಗೊಳ್ಬೋದು. ನನಗೆ ಈ ರೀತಿಯಾದಂತಹ ಹೌದು, ಹೃದಯದಲ್ಲಿ ಇದ್ರೂ ಸಹ ಕೆಲವರಿಗೆ ಮಾತ್ರ ಕಾಣಿಸ್ತೀಯ. ಯಾಕೆ ಹಾಗೆ ಅಂದ್ರೆ ಕ್ರಿಸ್ತೋಪಿ ಅತಿದೂರಸ್ಥಃ ಕರ್ಮ ವಿಕ್ಷಿಪ್ತ ಚೇತಸಾಂ ಆತ್ಮಶಕ್ತಿಭಿಃ ಅಗ್ರಾಹ್ಯೋಪಿ ಅಂತಿ ಉಪೇತು ಗುಣಾತ್ಮನಾಂ. ಹೃದಯಸ್ಥಃ ಅಪಿ ಕರ್ಮ ವಿಕ್ಷಿಪ್ತ ಚೇತಸಾಂ ಅತಿದೂರಸ್ಥಃ ಆತ್ಮಶಕ್ತಿಭಿಃ ಅಗ್ರಾಹ್ಯಃ ಅಪಿ ಉಪೇತ ಗುಣಾತ್ಮನಾಂ ಅಂತಿ. ಹೃದಯಸ್ಥಃ ಶಂಕರ ಪ್ರಸಾದಂಗ ಶಂಕರ ಪ್ರಸಾದಂಗ ಬಂದು ಶಂಕರ ಪ್ರಸಾದಂಗ ಆತ್ಮನಲ್ಲಿದೆ. ಎಲ್ಲರ ಹೃದಯದಲ್ಲಿ ನೀನು ನೆಲೆಸಿದ್ದರೂ ಸಹ
ಕರ್ಮ ವಿಕ್ಷಿಪ್ತ ಚೇತಸ, ತಮ್ಮ ತಮ್ಮ ಕರ್ಮವನ್ನ ಅಂದ್ರೆ ತಮ್ಮ ಇಚ್ಛೆ ಏನಿದೆಯೋ ಅದಕ್ಕೆ ಸರಿಯಾಗಿ ಆ ಕೆಲಸದಲ್ಲಿಯೇ ತೊಡಗಿಸಿಕೊಂಡು ಕಲುಷ ಚಿತ್ತರಾದಂತಹವರಾಗೆ ಅತಿ ದೂರಸ್ಥ, ನೀನು ಅತ್ಯಂತ ದೂರದಲ್ಲಿ ಇರುವವನಾಗ್ತೀಯ. ಅವರು ಹೃದಯದಲ್ಲಿಯೇ ಇದೆಯಾ? ಹೌದು. ಅಂದರೆ ಅವರು ತಮ್ಮ ಕಲುಷಿತ ಚಿತ್ತರಾದವರಿಗೆ ನೀನು ಅತ್ಯಂತ ದೂರ. ಅಷ್ಟೇ ಅಲ್ಲ, ಆತ್ಮಶಕ್ತಿ ಬಿಹಿ ಅವರಲ್ಲಿರುವಂತಹ ಅಹಂಕಾರಾದಿ ದೋಷಗಳಿಂದ ನೀನು ಅಗ್ರಾಹ್ಯ, ನಿಲುಕದವನಾದರೂ ಸಹ ಉಪೇತ ಗುಣಾತ್ಮನ, ಅತ್ಯಂತ ಗುಣಶಾಲಿಯಾದವರಿಗೆ, ಅಂದರೆ ಯಾವಾಗ್ಲೂ ಸಹ ನಿನ್ನ ವಿಷಯದಲ್ಲಿಯೇ ಯೋಚನೆ ಮಾಡ್ತಾ ಮಾಡ್ತಾ ತಮ್ಮ ಮನಸ್ಸನ್ನ ಶುದ್ಧ ಮಾಡಿಸಿಕೊಂಡಂಥವರಿಗೆ ಅಂತೆ ನೀನು ಅವರ ಸಮೀಪದಲ್ಲಿಯೇ ಇರ್ತೀಯ. ಅದು ವಿಶೇಷ. ಎಲ್ಲ ಹೃದಯದಲ್ಲಿ ನೆಲೆಸ್ತೀಯ. ಆದರೆ ಅವರು ತಮ್ಮ ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಯಾವ್ದ್ಯಾವುದೋ ಕಲುಷ್ಯ ಭಾವನೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾನೆ ಇರುವಂತವರಿಗೆ ನೀನು ಬಹಳ ದೂರ. ಯಾಕೆ ಅಂದ್ರೆ ಅವರಲ್ಲಿರುವಂತಹ ಅಹಂಕಾರ ಆದಿ ದೋಷಗಳಿಂದ ನೀನು ಅವರಿಗೆ ನಿಲುಕದವನಾಗ್ತೀಯ. ಆದರೆ ಗುಣಶಾಲಿಗಳಾದವರಿಗೆ ಅವರ ಹತ್ತಿರದಲ್ಲಿಯೇ ನೀನು ಇರ್ತೀಯ. ಹೇಳಿರುವಂತದ್ದು ಈತ 5-6 ಶ್ಲೋಕಗಳು. ಯಾರು? ಶೃತದೇವ. ಅತ್ಯಂತ ಅದ್ಭುತವಾಗಿ ನಮೋಸ್ತುತೆ ಅಧ್ಯಾತ್ಮ ವಿರಾಮ್ ಪರಾತ್ಮನೆ ಅನಾತ್ಮನೆ ಸ್ವಾತ್ಮ ವಿಭಕ್ತ ಮೃತ್ಯವೇ ಸಕಾರಣ ಕಾರಣ ಲಿಂಗಮೇಷೆ ಸ್ವಮಾಯ ಸಂವೃತ ರುದ್ಧ ದೃಷ್ಟಯೇ. ಹಾಗೆ ನಿಜವಾದ ಸ್ವರೂಪ ಏನು ಅಂತ ಹೇಳಿ ಅದನ್ನೇ ನಮಸ್ಕಾರ ಅರ್ಪಿಸ್ತಾ ಇದ್ದಾನೆ. ಅಧ್ಯಾತ್ಮ ವಿಧಾಂ ಪರಾತ್ಮನೆ ಅನಾತ್ಮನೆ ಸ್ವಾತ್ಮ ವಿಭಕ್ತ ಮೃತ್ಯವೇ ಸಕಾರಣಾಕಾರಣಲಿಂಗಂ ಈಯುಷೆ ಸ್ವಮಾಯಯ ಸಂವೃತ ವೃದ್ಧ ದೃಷ್ಟಯೇ ನಮಃ ಅಸ್ತು. ಅಧ್ಯಾತ್ಮ ಆತ್ಮಜ್ಞಾನವನ್ನು ಚೆನ್ನಾಗಿ ತಿಳಿಯುವವರಿಗೆ, ಸ್ವಸ್ವರೂಪ ಜ್ಞಾನವನ್ನು ಹೊಂದಿರುವಂತವರಿಗೆ ಪರಾತ್ಮನೆ ಶ್ರೇಷ್ಠವಾದ ಆತ್ಮಸ್ವರೂಪನಾದವರಿಗೆ ಆತ್ಮನಾದ ಚತುರ್ಥಿ ತೇ ನಮಃ ಅಂತ ಅಲ್ಲದೆ ಅನಾತ್ಮನೆ ಆತ್ಮಜ್ಞಾನವಿಲ್ಲದೆ ಇರುವವರಿಗೆ ಸ್ವಾತ್ಮ ವಿಭಕ್ತ ಮೃತ್ಯವೇ ಅವರನ್ನ ನಿನ್ನಿಂದ ಬೇರ್ಪಡಿಸಿ ಅವರಿಗೆ ಮೃತ್ಯು ರೂಪವಾದಂತಹ, ಮೃತ್ಯು ಅಂತ ಹೇಳಿದ ತಕ್ಷಣ ಇನ್ನೊಂದು ಜನ್ಮ ಅಂತ ಅರ್ಥ, ಸಂಸಾರವನ್ನು ಕೊಡುವಂತವನೇ. ಆತ್ಮಜ್ಞಾನಿಗಳಿಗೆ ಅಂದ್ರೆ ಆತ್ಮಸ್ವರೂಪವನ್ನು ಚೆನ್ನಾಗಿ ಅರಿತಿರುವಂತವರಿಗೆ ಶ್ರೇಷ್ಠವಾದ ಆತ್ಮಸ್ವರೂಪನೇ ನೀನು. ಆತ್ಮಜ್ಞಾನವೇ ಇಲ್ಲದೆ ಇದ್ದವರಿಗೆ ಅವರನ್ನ ನಿನ್ನಿಂದ ಬೇರೆ ಮಾಡಿ ಅವರಿಗೆ ಮೃತ್ಯು ಅನ್ನುವಂತಹ ಸಂಸಾರವನ್ನು ಕೊಡತಕ್ಕವನು ನೀನು. ಅಷ್ಟೇ ಅಲ್ಲ, ಸಕಾರಣ ಅಕಾರಣ ಲಿಂಗಂ, ಕಾರಣದಿಂದ ಹುಟ್ಟುವಂತಹ ಮಹದಾದಿ ಕಾರ್ಯ, ಅಕಾರಣ ಲಿಂಗ ಅಂದ್ರೆ ಕಾರಣರಹಿತವಾದಂತಹ ಅನಾದಿ ಪ್ರಕೃತಿಯಂತಹ ಉಪಾಧಿಯಿಂದ ಈಯುಷೆ ಅದನ್ನ ಉಪಾಧಿಯನ್ನಾಗಿ ಹೊಂದಿರುವವನಿಗೆ ಕಾರಣ ಮತ್ತು ಕಾರಣದಿಂದ ಉಂಟಾಗುವಂತಹ ಕಾರ್ಯ, ಕಾರಣರಹಿತವಾದಂತಹ ಅನಾದಿ ಪ್ರಕೃತಿ ಇದೆಲ್ಲವೂ ಸಹ ನಿನ್ನಿಂದಲೇ ನಿಯಮ್ಯವಾಗಿವೆ. ಅದು ನಿನಗೆ ಉಪಾಧಿಯಾಗಿದೆ. ಅಂತಹದ್ದನ್ನ ಹೊಂದಿರುವ ಅಷ್ಟೇ ಅಲ್ಲ, ಸ್ವಮಾಯಯ ನಿನ್ನ ಮಾಯೆಯಿಂದಲೇ ಸಂವೃತ ವೃದ್ಧ ದೃಷ್ಟಯೇ ಜನರ ಜ್ಞಾನ ದೃಷ್ಟಿ ಎನ್ನುವುದನ್ನ ಮರೆಮಾಚಿ ಬಿಟ್ಟಿದಿ. ನಿನ್ನ ಮಾಯೆ ಇತರರ ಜ್ಞಾನ ದೃಷ್ಟಿಯನ್ನ ಮರೆಮಾಚಿ ಬಿಟ್ಟಿದೆ. ಅಂದ್ರೆ ಅವರನ್ನ ಕರ್ಮಕರವಾಗಿ ಅನ್ನೋದನ್ನೇ ತಗೊಳ್ಬೇಕು. ಜ್ಞಾನ ಶಕ್ತಿಯನ್ನ ನೀನು ಆವರಿಸಿ ಅದು ಆತ್ಮಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ಆಗದೇ ಇರುವ ರೀತಿಯಲ್ಲಿ ತಡೆದು ಬಿಟ್ಟಿದೆಯಾ ಅಂತಹ ತೇ ನಿನಗೆ ನಮಃ ಅಸ್ತು. ನಮಃ ಅಧ್ಯಾತ್ಮ ತತ್ವವನ್ನು ಚೆನ್ನಾಗಿ ಅರ್ಥವಂತವರಿಗೆ ನೀನು ಆತ್ಮಸ್ವರೂಪ ಅಂದ್ರೆ ಅವರಲ್ಲಿಯೇ ನೀನು ನೆಲೆಸಿ ಬಿಟ್ಟಿರ್ತೀಯ. ತಮ್ಮ ಸ್ವರೂಪದ ಅರಿವಾಗ್ತಾ ಇದೆ ಅಂದ್ರೆ ನಿನ್ನ ಸ್ವರೂಪದ ಅರಿವೇ ಆಗ್ತಾ ಇದೆ ಅಂತ. ಆದರೆ ಆ ರೀತಿಯ ಜ್ಞಾನ ಇಲ್ಲದೇ ಇದ್ದವರಿಗೆ, ದೇಹವೇ ಆತ್ಮ ಅಂತ ತಿಳಿದಂಥವರಿಗೆ, ಅವರಿಗೆ ನಿನ್ನಿಂದ ಅವರನ್ನ ಬೇರೆ ಆಗುವ ಹಾಗೆ ಅವರಿಗೆ ಬುದ್ಧಿ ಬಂದು ಹಾಕೊಟ್ಟು ಮುಳುಗುವ ಹಾಗೆ ಮಾಡ್ತೀಯ. ಮಹತ್ತತ್ವ ಮರಳಾದಂತಹ ಕಾರ್ಯ ಕಾರಣರಹಿತವಾದಂತಹ ಪ್ರಕೃತಿ ಇದೆಲ್ಲದಕ್ಕೂ ಸಹ ನೀನೇ ನಿಯಾಮಕ. ಅಂದ್ರೆ ಅದೆಲ್ಲದರ ಉಪಾಧಿಯೂ ಸಹ ನೀನೇ. ನಿನ್ನ ಮಾಯೆಯಿಂದ ಜನರ ಜ್ಞಾನ ಶಕ್ತಿಯನ್ನು ಆಧರಿಸಿ ಅದನ್ನ ತಡೆದು ಬಿಟ್ಟಿದ್ದೀಯ ಅಂತಹ ನಿನಗೆ ಸತ್ವಂಶಾಧಿ ಸಭೃತ್ಯ ನಕ್ಕಿಂ ದೇವ ಕರವಾಮಹೇ ಏತದಂತೋ ನೃಣಾಂ ಕ್ಲೇಶಃ ಯದ್ಭವಾನಕ್ಷಿಗೋಚರಃ.
ಅಕ್ಷಗೋಚರ ಅಂತ ಇದೆ. ಅಕ್ಷಗೋಚರ ಹೇಳ್ಬೋದು. ಅಕ್ಷಗೋಚರ ಅನ್ನೋದೇನು ಇದಲ್ಲ, ತಪ್ಪೇನು. ಆ ಅಕ್ಷ ಅಂದ್ರೆ ಇಂದ್ರಿಯ ಅಂತ ತಗೊಂಡು ಆ ರೀತಿಯಾಗಿ ಅರ್ಥ ಮಾಡಿ. ದೇವ ಸಹ ತ್ವಂ ಸ್ವಭೃತ್ಯಾನೋ ನಃ ಶಾಧಿ ಕಿಂ ಕರ್ವಾಮಿ ಋಣಾನ್ ಕ್ಲೇಶಃ ಏತದಂತಹ ಯತ್ ಭವಾನ್ ಅಕ್ಷಗೋಚರಃ ಅಥವಾ ಅಕ್ಷಗೋಚರ. ದೇವ ಪರಮಾತ್ಮನೇ, ಸಹ ತ್ವಂ ಅಂತಹ ನೀನು ಅಂದ್ರೆ ಪ್ರತಿಯೊಂದು ಸಹ ನೀನೆ. ನಿನ್ನಿಂದಲೇ ಜೀವನ, ನಿನ್ನಿಂದಲೇ ಮೋಕ್ಷ ಎಲ್ಲವೂ. ಇಂತಹ ನೀನು ಪ್ರವೃತ್ಯಾನ್ನ ನಿನ್ನ ಸೇವಕರಾದಂತಹ ನಮಗೆ ಶಾತಿ ಆಜ್ಞೆಯನ್ನು ಮಾಡು. ಏನಂತ, ಏನು ಕಿಂ ಕರವಾಮಹೆ, ನಾನು ನಿಮಗೆ ಏನು ಮಾಡ್ಕೊ ಆಜ್ಞೆ ಮಾಡಿ ನಮ್ಮ ಹತ್ರ ನೀನು ಕೆಲಸ ಮಾಡಿಸ್ಕೊಂಡು. ಯಾಕೆ ಅಂದ್ರೆ ಋಣಾನ್ ಕ್ಲೇಶ ಏತದಂತ, ಜನರಿಗೆ ಕ್ಲೇಶ ಎನ್ನುವುದು ಇಲ್ಲಿಗೆ ಕೊನೆಯಾಗುತ್ತೆ. ಎಲ್ಲಿಗೆ? ಯತ್ ಭವಾನ್ ಅಕ್ಷಗೋಚರ, ಅಕ್ಷಗೋಚರ ನೀನು ಯಾರ ಕಣ್ಣಿಗೆ ಗೋಚರವಾಗ್ತೀಯೋ, ಗೋಚರವಾದೆ ಅಂತ ಹೇಳಿದ್ರೆ ಸಾಕು, ಅವನ ಕ್ಲೇಶ ಎಲ್ಲ ಮುಗಿತು. ನೀನು ಕಣ್ಣಿಗೆ ಕಾಣಿಸ್ಕೊಂಡೆ ಅಂತ ಆದರೆ ಕೇಳಿಸ್ತಾ ಇಲ್ಲ ಮೇಡಮ್? ಎಲ್ರಿಗೂ ಕೇಳಿಸ್ತಿದ್ಯಾ? ಇಲ್ಲ, ಕೇಳಿಸ್ತಾ ಇಲ್ಲ. ಕಿಂದೇವ ಕರವಾಮಹೆ ಏತದಂತೋ ನೃಣಾಂ ಕ್ಲೇಶಃ ಯದ್ಭವಾನಕ್ಷಗೋಚರಃ ದೇವ ಸಹ ತ್ವಂ ಸ್ವಭೃತ್ಯಾನ್ನಃ ಶಾಧಿ ಕಿಂ ಕರವಾಮಹೆ ನೃಣಾಂ ಕ್ಲೇಶಃ ಏತದಂತಃ ಯತ್ ಭವಾನ್ ಅಕ್ಷಗೋಚರಃ. ದೇವ ಪರಮಾತ್ಮನೇ, ಸಹ ತ್ವಂ ಅಂತಹ ನೀನು ಅಂದ್ರೆ ಆತ್ಮಜ್ಞಾನಿಗಳಿಗೆ ಆತ್ಮಸ್ವರೂಪ, ಆತ್ಮಜ್ಞಾನವಿಲ್ಲದವರಿಗೆ ಮತ್ತೆ ಸಂಸಾರವನ್ನು ಉಂಟು ಮಾಡುವಂತಹವನು, ಕಾರ್ಯ ಕಾರಣ ಎಲ್ಲವನ್ನು ನಿಯಮನ ಮಾಡುವಂತಹ ಮತ್ತೆ ಮಾಯಾಧೀಶನಾದಂತಹ ನೀನು ಸ್ವವೃತ್ಯಾನ್ನ ನಿನ್ನ ಸೇವಕರಾದ ನಮಗೆ ಶಾಧಿ ಆಜ್ಞಾಪಿಸು. ಏನು? ಕಿಂ ಕರವಾಹೆ, ನಿನ್ನ ಯಾವ ರೀತಿಯ ಸೇವೆಯನ್ನು ನಾವು ಮಾಡುದು ಅದನ್ನ ಆಜ್ಞೆ ಮಾಡು. ಯಾಕೆಂದ್ರೆ ಋಣಾಕ್ಲೇಶ ಮನುಷ್ಯರ ದುಃಖ ಎನ್ನುವುದು, ಕಷ್ಟ ಎನ್ನುವುದು ಏತದಂತಹ ಇಲ್ಲಿಗೆ ಕೊನೆಗೊಂಡು ಬಿಡುತ್ತೆ. ಎಲ್ಲಿಗೆ? ಎದು ಏನೆಂದರೆ ಭವಾನ್ ಅಕ್ಷಗೋಚರ, ನೀನು ಅವರ ಕಣ್ಣಿಗೆ ಗೋಚರವಾಗದೆ ಅಂದ್ರೆ ಆಯ್ತು, ಮುಗಿತು, ಅವರ ಎಲ್ಲ ಕಷ್ಟಗಳು ಸಹ ಪರಿಸಮಾಪ್ತಿ ಆಯ್ತು ಅಂತ ಅರ್ಥ. ಹಾಗಾಗಿ ನಿನ್ನ ಸೇವೆಯನ್ನು ಮಾಡೋದಕ್ಕೆ ನಾವು ಈಗ ಬಹಳ ಕಾತರರಾಗಿದ್ದೇವೆ. ಏನು ಮಾಡಬೇಕು ಅನ್ನೋದನ್ನ ಆಜ್ಞಾಪಿಸು. ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ತಿಳಿಸ್ತೇನೆ. ಅಲ್ಲ, ನಾನು ನಿಮ್ಗೆ ಕಳಿಸ್ತಾ ಇದೆಯಲ್ವೋ ಅನ್ನೋದು ನನಗೆ ಯಾಕೆ ಗೊತ್ತಾಗಲ್ಲ. ಹಾಗಾದ್ರೆ ಓಕೆ. ಅದಾದ್ಮೇಲೆ ಶ್ರೀಶುಕವಾಚ ತದುಕ್ತಂ ವಿಚವಾಕರ್ಣ್ಯ ಭಗವಾನ್ ಪ್ರಣತಾರ್ತಿಹ ಗೃಹೀತ್ವಾ ಪಾಣಿನಾ ಪಾಣಿಂ ಪ್ರಹಸನ್ ತಮುವಾಚ. ಶುಕರು ವಿಷಯ ಮುಂದುವರಿಸ್ತಾರೆ. ಇತಿ ತದುಕ್ತಂ ಉಪಾಕರ್ಣ್ಯ ಪ್ರಣತಾರ್ತಿಹ ಭಗವಾನ್ ಪಾಣಿನಾ ಪಾಣಿಂ ಗೃಹೀತ್ವಾ ಪ್ರಹಸನ್ನ ತಂ ವಾಚ. ಇತಿ ಈ ರೀತಿಯಾಗಿ ತದುಕ್ತಂ ಆ ಶುಕದೇವನು ಹೇಳಿದ ಮಾತನ್ನ ಉಪಾಕರ್ಣ್ಯ ಕೇಳಿ ಪ್ರಣತಾರ್ತಿಹ ನಮಸ್ಕಾರ ಮಾಡುವವರ ಕಷ್ಟಗಳನ್ನೆಲ್ಲ ನಾಶ ಮಾಡುವಂತಹ ಭಗವಾನ್ ಪರಮಾತ್ಮನಾದ ಕೃಷ್ಣನು ಪಾಣಿನ ತನ್ನ ಕೈಯಿಂದ ಪಾಣಿಂ ಗೃಹೀತ್ವ ಶುಕದೇವನ ಕೈಯನ್ನು ಹಿಡಿದುಕೊಂಡು ಪ್ರಹಸನ್ನ ಮುಗುಳು ನಗುತ್ತಾ ತಂ ಉವಾಚ ಆ ಶುಕದೇವನನ್ನು ಕುರಿತು ಈ ಮಾತನ್ನ ಆಡ್ತಾನೆ. ಶುಕದೇವನ ಮಾತನ್ನ ಕೇಳಿ ಎಲ್ಲರ ಕಷ್ಟವನ್ನು ನಾಶ ಮಾಡುವ, ತನ್ನನ್ನು ಆಶ್ರಯಿಸಿ ಬಂದಂತಹ ಪ್ರತಿಯೊಬ್ಬರ ಕಷ್ಟವನ್ನು ನಾಶ ಮಾಡುವಂತಹ ಪರಮಾತ್ಮ ಶುಕದೇವನ ಕೈಯನ್ನು ತನ್ನ ಕೈಯಿಂದ ಹಿಡಿದುಕೊಂಡು ನಗುತ್ತಾ ನನಗೆ ಹೇಳ್ತಾನೆ. ಶ್ರೀ ಭಗವಾನ್ ವಾಚ ಬ್ರಹ್ಮನ್ಸ್ತೆ ಅನುಗ್ರಹಾರ್ಥಾಯ ಸಂಪ್ರಾಪ್ತಾನ್ ವಿದ್ಯಮೋನ್ಮುನಿ ಸಂಚರಂತಿ ಮಯಾ ಲೋಕಾನ್ ಪುನಂತಃ ಪಾದರೇಣುಭಿಃ. ಬ್ರಹ್ಮನ್ ತೇ ಅನುಗ್ರಹಾರ್ಥಾಯ ಅಮೋನ್ ಮುನೇನ ಸಂಪ್ರಾಪ್ತಾನ್ ವಿದ್ಧಿ ಲೋಕಾನ್ ಪಾದರೇಣುಭಿಃ ಪುನಂತಃ ಮಯಾ ಸಂಚರಂತಿ. ಬ್ರಹ್ಮನ್ ಬ್ರಾಹ್ಮಣೋತ್ತಮನೇ, ತೇ ಅನುಗ್ರಹಾರ್ಥಾಯ ನಿನ್ನನ್ನ ಅನುಗ್ರಹಿಸೋದಕ್ಕೋಸ್ಕರನೇ ಅಮೋನ್ ಮುನೇನ್ ಈ ಮುನಿಗಳೆಲ್ಲರೂ ಸಹ ಸಂಪ್ರಾಪ್ತಾನ್ ಬಂದಿದ್ದಾರೆ ಅಂತ ವಿದ್ಧಿ ತಿಳಿ. ಎಂಥವರೆವರು? ಲೋಕಾನ್ ಎಲ್ಲ ಲೋಕಗಳನ್ನು ಪಾದರೇಣುಭಿಗೆ ತಮ್ಮ ಪವಿತ್ರವಾದ ಪಾದ ಧೂಳಿಗಳಿಂದ ಪುನಂತಹ ಪಾವನಗೊಳಿಸ್ತಾ ಮಯ ನನ್ನ ಜೊತೆಗೆ ಸಂಚರಂತಿ ಸಂಚಾರ ಮಾಡ್ತಾ ಇದ್ದಾನೆ. ಎಂತೆಂತಹ ಮಹಾ ಮುನಿಗಳು ನಿನ್ನ ಮನೆಗೆ ಬಂದಿದ್ದಾರೆ ಅಂದ್ರೆ ನಿನ್ನನ್ನು ಅನುಗ್ರಹಿಸೋದಕ್ಕೆ ಅವರು ಬಂದಿದ್ದಾರೆ ಅಂತ ತಿಳ್ಕೊ.
ಯಾಕೆ ಅಂದ್ರೆ ಅವರು ಎಲ್ಲ ಲೋಕಗಳನ್ನು ಸಹ ಸುತ್ತಾ ಇರ್ತಾರೆ. ಅವರ ಪಾದ ಧೂಳಿಯಿಂದ ಪ್ರತಿಯೊಂದು ಲೋಕವೂ ಸಹ ಜೊತೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಮತ್ತೆ ಹಿಂದೆ ಹೇಳಿದಂತಹ ಒಂದು 2 ಬಾರಿ ಹೇಳಿದಂತಹ ಕೃಷ್ಣನ ಮಾತು ಈಗ ಬೇರೆ ರೂಪದಲ್ಲಿ ಅದನ್ನು ಹೇಳ್ತಾ ಇದ್ದಾನೆ. ದೇವಾಹ ಕ್ಷೇತ್ರಾಣಿ ತೀರ್ಥಾನಿ ದರ್ಶನ ಸ್ಪರ್ಶನಾರ್ಚನೈ ಶನೈ ಪುನಂತಿ ಕಾಲೇನ ತದತಿ ಅರ್ಹತ್ತಮೇಕ್ಷಯ. ದೇವಾಹ ಕ್ಷೇತ್ರಾಣಿ ತೀರ್ಥಾನಿ ದರ್ಶನ ಸ್ಪರ್ಶನ ಅರ್ಚನೈಃ ಶನೈಃ ಕಾಲೇನ ಪುನಂತಿ ತದಪಿ ಅರ್ಹತ್ತಮ ಈಕ್ಷಯ. ದೇವಾಹ ದೇವತೆಗಳು, ಕ್ಷೇತ್ರಾಣಿ ಪುಣ್ಯಕ್ಷೇತ್ರಗಳು, ತೀರ್ಥಾನಿ ತೀರ್ಥಕ್ಷೇತ್ರಗಳು ಇವೆಲ್ಲರೂ ಸಹ ದೇವರ ದರ್ಶನ, ತೀರ್ಥ ಪುಣ್ಯಕ್ಷೇತ್ರಗಳನ್ನ ಮತ್ತೆ ತೀರ್ಥಗಳನ್ನ ಸ್ಪರ್ಶ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಶನೈಹಿ ನಿಧಾನವಾಗಿ ಕಾಲೇನ ಕಾಲಾಂತರದಲ್ಲೇ ಪುನಂತೆ ಪಾವನಗೊಳಿಸುತ್ತೆ. ದೇವತೆಗಳ ದರ್ಶನ, ಸ್ಪರ್ಶನ, ಅರ್ಚನಾ ಇವುಗಳೆಲ್ಲವೂ ಸಹ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಎಲ್ಲವೂ ಸಹ ಅಲ್ಲಿ ಹೋಗಿ ನಾವು ಮಾಡುವಂತಹ ಸ್ಪರ್ಶನಾದಿ ಪೂಜೆಗಳಿಂದ ಎಲ್ಲದೂ ಸಹ ನಮಗೆ ಫಲ ಕೊಡುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ನಿಧಾನವಾಗಿ ಕಾಲಾಂತರದಲ್ಲೇ ಅವುಗಳು ನಮ್ಮನ್ನ ಪವಿತ್ರಗೊಳಿಸುತ್ತೆ. ಆದರೆ ತದಪಿ ಆ ಎಲ್ಲ ಪಾವನತ್ವ ಎನ್ನುವುದು, ಪವಿತ್ರತ್ವ ಎನ್ನುವುದು ಅರ್ಹತ್ತಮ ಈಕ್ಷಯ. ಈ ಪೂಜ್ಯರಾದಂತಹ ಋಷಿಗಳ ದರ್ಶನ ಮಾತ್ರದಿಂದ ಅಷ್ಟು ತತ್ಕ್ಷಣವೇ ಸಿಕ್ಕಿಬಿಡುತ್ತೆ. ಕಾಲ ಅಲ್ಲ, ಶನೈನೂ ಅಲ್ಲ, ಬೇಗನೆ ಸಿಕ್ಕಿಬಿಡುತ್ತೆ. ಇವರು ನಮ್ಮನ್ನು ನೋಡಿದರೆ ಸಾಕು, ಇವರ ದರ್ಶನ ನಾವು ಮಾಡಿದ್ರೆ ಸಾಕು, ನಮಗೆ ಎಲ್ಲ ರೀತಿಯ ಫಲವೂ ಸಹ ಸಿಕ್ಕಿಬಿಡುತ್ತೆ. ತತ್ಪುರುಷರಾದವರು ತಮ್ಮ ದೃಷ್ಟಿಯಿಂದಲೇ ಎಲ್ಲವನ್ನೂ ಸಹ ಪವಿತ್ರಗೊಳಿಸಿ ಬಿಡ್ತಾರೆ. ಹಾಗಾಗಿ ನಾವು ಹೇಳುವಂತಹ ದೇವತಾದಿಗಳಲ್ಲಿರುವಂತಹ ತೀರ್ಥಕ್ಷೇತ್ರ ಮತ್ತು ಪುಣ್ಯಕ್ಷೇತ್ರಗಳಿಗಿಂತ ಬಹಳ ಬೇಗನೆ ಫಲವನ್ನು ಕೊಡುವಂತದ್ದು ಸತ್ಪುರುಷರ ಪರಮ ಪವಿತ್ರವಾದ ದೃಷ್ಟಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ, ಬ್ರಾಹ್ಮಣನ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಳ್ಳಿ. ಬ್ರಾಹ್ಮಣೋ ಜನ್ಮನಾಶ್ರೇಯಾನ್ ಸರ್ವೇಷಾಂ ಪ್ರಾಣಿನಾಮಿಹ ತಪಸಾ ವಿದ್ಯೆಯಾ ತುಷ್ಟ್ಯ ಕಿಮು ಮತ್ಕಲಯಾಯುತಃ. ದೇವತೆಗಳಿಂದ ಬ್ರಾಹ್ಮಣರು ಶ್ರೇಷ್ಠರು ಅದನ್ನು ಹೇಳಿ, ಇಹ ಸರ್ವೇಷಾಂ ಪ್ರಾಣಿನಾಂ ಬ್ರಾಹ್ಮಣಃ ಜನ್ಮನಾಶ್ರಯ ತಪಸಾ ವಿದ್ಯೆಯಾ ತುಷ್ಟ್ಯ ಮತ್ಕಲಯಾಯುತಃ ಕಿಮು. ಇಹ ಈ ಲೋಕದಲ್ಲಿ ಸರ್ವೇಷಾಂ ಪ್ರಾಣಿನಾಂ ಎಲ್ಲ ಪ್ರಾಣಿಗಳಲ್ಲಿಯೂ ಸಹ ಬ್ರಾಹ್ಮಣಃ ಬ್ರಾಹ್ಮಣನು ಜನ್ಮನಾಶ್ರಯ, ಅವನು ಅಂದ್ರೆ ಬ್ರಾಹ್ಮಣ ಕುಲದಲ್ಲಿ ವಂಶದಲ್ಲಿ ಹುಟ್ಟಿದಿಂದಲೇ ಅವನು ಶ್ರೇಷ್ಠನಾಗಿ ಬಿಡ್ತಾನೆ ಸಹಜವಾಗಿ. ಆದ್ರೆ ಅದು ಅಷ್ಟೇ ಅಲ್ಲದೆ ಅವನಲ್ಲಿ ಇನ್ನೂ ಕೆಲವು ಗುಣಗಳು ಸೇರಿಬಿಟ್ಟಿದ್ರೆ ತಪಸಾ ವಿದ್ಯೆಯ ತುಷ್ಟ್ಯ, ತಪಸ್ಸು ವಿದ್ಯೆ ಯಾವಾಗಲೂ ಸಂತೃಪ್ತ ಭಾವ ಅಷ್ಟೇ ಅಲ್ಲ, ಮತ್ಕಲಯ ನನ್ನ ಉಪಾಸನೆಯಿಂದ ಯುತಃ ಕೂಡಿದಂತಹ ಬ್ರಾಹ್ಮಣನ ಬಗ್ಗೆ ಕಿಮು ಹೇಳುವುದೇನಿದೆ. ಸಹಜವಾಗಿ ಜನ್ಮದಿಂದಾನೇ ಬ್ರಾಹ್ಮಣ ಶ್ರೇಷ್ಠನಾದವನು. ಆತ ತಪಸ್ಸಿನಿಂದ, ವಿದ್ಯೆಯಿಂದ, ತೃಪ್ತಿಯಿಂದ ಅಷ್ಟೇ ಅಲ್ಲ ನನ್ನ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ ಅಂತ ಆಗಿಬಿಟ್ರೆ ಆತನ ಪಾವಿತ್ರ್ಯದ ಬಗ್ಗೆ ಏನ್ ಹೇಳೋದು, ಅತ್ಯಂತ ಶ್ರೇಷ್ಠನಾಗ್ತಾನೆ. ಬ್ರಾಹ್ಮಣಾನ್ ಮೇಡಯಿತ ರೂಪಮೇತತ್ ಚತುರ್ಭುಜಂ ಸರ್ವವೇದಮಯೋ ವಿಪ್ರಃ ಸರ್ವೌಷಧಂ. ಬ್ರಾಹ್ಮಣಾತ್ ಮೇ ಏತತ್ ಚತುರ್ಭುಜಂ ವಿಪ್ರಃ ಸರ್ವವೇದಮಯ ಅಹಂ ಹೇ ಸರ್ವದೇವಮಯ. ಬ್ರಾಹ್ಮಣರಿಗಿಂತಲೂ ಮೇ ನನಗೆ ಏತತ್ ಚತುರ್ಭುಜಂ ಈ 4 ಭುಜಗಳಿಂದ ಕೂಡಿರುವಂತಹ ರೂಪವೋ ನ ದೈತಂ ಅಷ್ಟೇನು ಪ್ರಿಯವಲ್ಲ. ಚತುರ್ಭುಜಯುಕ್ತವಾದಂತಹ ದೇಹ ನಂದಿದೆ ಅಂತ ನಾನು ಅದ್ರ ಮೇಲೆ ಹೆಚ್ಚು ಪ್ರೀತಿ ಇಟ್ಕೊಳ್ಬಹುದು. ಆದ್ರೆ ಬ್ರಾಹ್ಮಣರಿಗಿಂತಲೂ ಸಹ ನನಗೆ ಈ ದೇಹದ ಮೇಲೆಯೂ ಅಷ್ಟು ಪ್ರೀತಿ ಎನ್ನುವುದು ಇಲ್ಲ. ಯಾಕೆ ಅಂದ್ರೆ ವಿಪ್ರಹ ಬ್ರಾಹ್ಮಣನು ಸರ್ವವೇದಮಯ, ಎಲ್ಲ ವೇದಗಳ ಸ್ವರೂಪ ಅವನು. ಅಹಂ ಹಿ ನಾನಾದರೂ ಸರ್ವದೇವಮಯ, ನಾನು ಎಲ್ಲ ದೇವತೆಗಳ ಸ್ವರೂಪ. ಏನಾಗಂದ್ರೆ ಅಂದ್ರೆ ದೇವತೆಗಳು ವೇದಗಳಿಂದ ಪ್ರಕಾಶಿತರಾಗುವರು. ಹಾಗಾಗಿ ದೇವತೆಗಳು ಇದ್ದಾರೆ ಅನ್ನೋದಕ್ಕೆ ನಮಗೆ ವೇದಗಳೇ ಪ್ರಮಾಣ.
ಹಾಗಾಗಿ ದೇವತೆಗಳೆಲ್ಲರೂ ಸಹ ಪ್ರಮೇಯ ಅಂತ ಅನಿಸ್ಕೊಳ್ತಾರೆ. ಪ್ರಮಾಣದಿಂದ ಯಾವುದನ್ನ ತಿಳಿದುಕೊಳ್ತೀವೋ ಅದು ಪ್ರಮೇಯ. ವೇದ ದೇವತೆಗಳ ಸ್ವರೂಪವನ್ನು ವರ್ಣಿಸುತ್ತೆ. ಅದರಿಂದ ನಾವು ದೇವತೆಗಳನ್ನ ಕಲ್ಪಿಸಿಕೊಂಡು ಅವರನ್ನ ಆರಾಧನೆ ಮಾಡ್ತೇವೆ. ಹಾಗಾಗಿ ದೇವತೆಗಳನ್ನ ನಾವು ತಿಳಿಯೋದು ಹೇಗೆ? ವೇದ ಎನ್ನುವ ಶಬ್ದ ಪ್ರಮಾಣದಿಂದ. ಹಾಗಾಗಿ ಪ್ರಮೇಯ ಅಂದ್ರೆ ತಿಳಿದುಕೊಳ್ಳುವಂತಹ ವಿಷಯ ಪ್ರಮಾಣಕ್ಕೆ ಅಧೀನವಾದ್ದರಿಂದ, ಅಂದ್ರೆ ವೇದಕ್ಕೆ ಅಧೀನವಾದ್ದರಿಂದ ವೇದವೇ ಶ್ರೇಷ್ಠ ಅಂತ. ಹಾಗಾಗಿ ಎಲ್ಲ ವೇದಗಳ ಸ್ವರೂಪ ಯಾರು? ಬ್ರಾಹ್ಮಣರು. ಎಲ್ಲ ದೇವತೆಗಳನ್ನು ಪ್ರಮೇಯ ರೂಪದಲ್ಲಿ ತಿಳಿದುಕೊಳ್ಳುವುದು ನಾವು ವೇದದಿಂದ. ಆದ್ರೆ ಎಲ್ಲ ದೇವತೆಗಳ ಸ್ವರೂಪ ಯಾರು? ನಾನು. ಅಂದ್ರೆ ಎಲ್ಲ ದೇವತೆಗಳು ವೇದಕ್ಕೆ ಅಧೀನರಾದ್ದರಿಂದ ವೇದವನ್ನ ಸ್ವರೂಪವೇ ಇರುವಂತಹ ಬ್ರಾಹ್ಮಣರು ಅತ್ಯಂತ ಶ್ರೇಷ್ಠರು. ಆದರೆ ದುಷ್ಪ್ರಜ್ಞಾ ಅವಿದಿತ್ವೈವಂ ವಿಪ್ರಾತ್ಮಾನಂ ಅದು ಇತ್ಯದೃಷ್ಟಯ. ಹಾಗಾದ್ರೆ ಕೆಲವರು ಯಾವುದರಲ್ಲಿಯೋ ಪೂಜ್ಯ ಭಾವನೆ ಇಡ್ತಾರೆ. ಏವಂ ಅವಿದಿತ್ವ ದುಷ್ಪ್ರಜ್ಞಾ ಅರ್ಚಾದೌ ಇತ್ಯದೃಷ್ಟಯ ಆತ್ಮಾನಂ ಮಾಂ ಗುರುಂ ವಿಪ್ರಂ ಅಸೂಯವಃ ಅವಜಾನಂತಿ. ಏವಂ ಇಂತಹ ವಿಷಯವನ್ನ ಅವಿದಿತ್ವ ತಿಳಿಯದೆ ದುಷ್ಪ್ರಜ್ಞಾ ದುಷ್ಟ ಬುದ್ಧಿಯುಳ್ಳಂತಹ ಜನರು ಅರ್ಚಾದೌ ವಿಗ್ರಹಗಳಲ್ಲಿ ಇತ್ಯದೃಷ್ಟಯ ಪೂಜ್ಯ ಬುದ್ಧಿಯನ್ನ ಇಡುತ್ತಾ ಆತ್ಮಾನಂ ಮಾಂ ಎಲ್ಲರಲ್ಲಿಯೂ ಆತ್ಮ ಸ್ವರೂಪನಾದಂತಹ ನನ್ನನ್ನು ಗುರುಂ ವಿಪ್ರಂ ಎಲ್ಲರಿಗೂ ಗುರುವಾದಂತಹ ಬ್ರಾಹ್ಮಣನನ್ನು ಅಸೂಯವಃ ದೋಷದ ದೃಷ್ಟಿಯಿಂದ ನೋಡ್ತಾ ಅವಜಾನಂತೆ ತಿರಸ್ಕರಿಸ್ತಾರೆ. ಎಲ್ಲರಿಗಿಂತಲೂ ಶ್ರೇಷ್ಠ ವೇದ ಸ್ವರೂಪನಾದವರು ಬ್ರಾಹ್ಮಣರು ಅಂತ ತಿಳಿಯದೆ, ಈ ವಿಷಯ ಗೊತ್ತಿಲ್ಲದೆ ಇರುವಂತಹ ಯಾರಿಗೆ ಗೊತ್ತಿರಲ್ಲ? ದುಷ್ಟ ಬುದ್ಧಿ ಇರೋರಿಗೆ ಗೊತ್ತಿರಲ್ಲ. ಅಂಥವರು ಯಾವುದೋ ಶಿಲಾ ವಿಗ್ರಹಗಳಲ್ಲಿ ಪೂಜೆಯ ಭಾವವನ್ನು ಇಟ್ಟುಕೊಂಡು ಅದನ್ನೇ ಪೂಜೆ ಮಾಡ್ತಾ ಎಲ್ಲರಲ್ಲಿಯೂ ಆತ್ಮ ಸ್ವರೂಪನಾದಂತಹ ನನ್ನನ್ನ ಎಲ್ಲರಿಗೂ ಗುರುವಾದಂತಹ ಬ್ರಾಹ್ಮಣನನ್ನ ದೋಷವನ್ನೇ ಹುಡುಕುವಂತಹ ಸ್ವಭಾವವುಳ್ಳವರಾಗೆ ತಿರಸ್ಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಅವರು ನನ್ನ ಎಲ್ಲ ರೀತಿಯ ರೂಪವನ್ನು ಅವರು ಸಾಕ್ಷಾತ್ಕಾರ ಮಾಡಿಸ್ಕೊತಾರೆ. ಭಾವ ಏಜಾಸ್ಯ ಹೇತವಃ ಮದ್ರೂಪಾಣೇತಿ ಚೇತಸಿ ಆಧತ್ತೆ ವಿಪ್ರೋ ಮದೀಕ್ಷಯ. ವಿಪ್ರಃ ಮದೀಕ್ಷಯ ಚರಾಚರಂ ಇದಂ ವಿಶ್ವಂ ಭಾವಾಃ ಅಸ್ಯ ಏತ ಹೇತವಃ ಮದ್ರೂಪಾಣಿ ಚೇತಸಿ ಆಧತೆ. ವಿಪ್ರಃ ಬ್ರಾಹ್ಮಣನಾದವನು ಮದೀಕ್ಷಯ ನನ್ನನ್ನೇ ಎಲ್ಲ ಕಡೆಯೂ ನನ್ನನ್ನೇ ಎಲ್ಲ ಕಡೆಯೂ ನೋಡುತ್ತಾ ಚರಾಚರಾತ್ಮಕವಾದಂತಹ ಇದಂ ವಿಶ್ವಂ ಈ ವಿಶ್ವ ಮತ್ತು ಭಾವಾಹ ಇದರಲ್ಲಿರುವಂತಹ ವಿಶೇಷವಾದಂತಹ ತತ್ವಗಳು ಏಕಾಸ್ಯ ಹೇತವಃ ಇದಕ್ಕೆ ಯಾವುದು ಕಾರಣಗಳಾಗಿವೆಯೋ ಮಹದಾದಿ ರೂಪಗಳು ಅವುಗಳೆಲ್ಲವೂ ಸಹ ಮದ್ರೂಪ ಚೇತಸಿ ಆಗದೆ ತಮ್ಮ ಮನಸ್ಸಿನಲ್ಲಿ ಅವರು ನಿಶ್ಚಯ ಮಾಡಿಕೊಂಡು ಬಿಟ್ಟಿರ್ತಾನೆ. ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಬಿಟ್ಟಿರ್ತಾನೆ. ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಂಡು ಬಿಟ್ಟಿರ್ತಾನೆ. ಬ್ರಾಹ್ಮಣನಾದವನು ಯಾವಾಗ ಪರಮಾತ್ಮನಾದ ನನ್ನನ್ನ ಸರಿಯಾಗಿ ತಿಳಿದುಕೊಂಡು ಬಿಡ್ತಾನೋ ಆಗ ಈ ಚರಾಚರ ಜಗತ್ತು ಮತ್ತೆ ಅಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ನಡೆಯುವಂತಹ ಕ್ರಿಯೆಗಳು ಅದಕ್ಕೆ ಕಾರಣೀಭೂತವಾದಂತಹದ್ದು ಮಹದಾದಿ ಕಾರ್ಯಗಳು ಎಲ್ಲವೂ ಸಹ ನನ್ನದೇ ರೂಪ ಅನ್ನೋದನ್ನ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಬಿಟ್ಟಿರ್ತಾನೆ. ಹಾಗಾಗಿ ತಸ್ಮಾತ್ ಬ್ರಹ್ಮ ಋಷಿನೇತಾನ್ ಬ್ರಹ್ಮನ್ ಮತ್ಶ್ರದ್ಧಯಾರ್ಚಯ ಏವಂ ಚೇತ್ ಅರ್ಚಿತೋಸ್ಮಿ ಯಥಾ ನಾನ್ಯಥಾ ಭೂರಿ ಭೂತಿಭಿಃ ಬ್ರಹ್ಮನ್ ಮತ್ಶ್ರದ್ಧಯ ಏತಾನ್ ಬ್ರಹ್ಮ ಋಷೀನ್ ಅರ್ಚಯ ಏವಂ ಚೇತ್ ಅಹಂ ಅಂತ ತಗೊಳ್ಬೇಕು. ಅಸ್ಮಿ ಇರೋದ್ರಿಂದ ಅರ್ಚಿತ ಅಸ್ಮಿ ಅದ್ಧ ಅನ್ಯಥಾ ಭೂರಿ ಭೂತಿಭಿಃ ನ ತಸ್ಮಾತ್ ಆದ್ದರಿಂದ ಬ್ರಹ್ಮನ್ ಬ್ರಾಹ್ಮಣ ಶ್ರೇಷ್ಠನೇ ಮತ್ಶ್ರದ್ಧೆಯ ನಾನೇ ಇವರು ಎನ್ನುವ ಭಾವನೆಯಿಂದ ಬ್ರಹ್ಮ ಋಷೀನೇತಾನ್ ಅರ್ಚಯ ಬ್ರಹ್ಮರ್ಷಿಗಳಾದಂತಹ ಇವರನ್ನ ನೀನು ಆರಾಧಿಸು, ಇವ್ರನ್ನ ಪೂಜಿಸು. ಏವಂ ಚೇತ್ ಹೀಗೆ ನೀನು ಅರ್ಚಿಸಿದರೆ ಅಹಂ ಅರ್ಚಿತ ಅಸ್ಮಿ ನಾನೇ ಪೂಜೆಗೊಂಡ ಹಾಗೆ. ಅಂದ್ರೆ ನೀನು ಅವರನ್ನ ಆರಾಧಿಸಿಬಿಟ್ರೆ ಸಾಕು, ನಾನೇ ನನ್ನನ್ನೇ ನೀನು ಪೂಜೆ ಮಾಡಿದ ಹಾಗೆ. ಅರ್ಥ ಅದು ನಿಶ್ಚಯ. ಅನ್ಯಥಾ ಇಲ್ಲದೆ ಅದನ್ನು ಬಿಟ್ಟು ಭೂರಿ ಭೂತಿಭಿಃ
ದೊಡ್ಡ ದೊಡ್ಡ ವಿಪುಲೈಶ್ವರ್ಯಗಳಿಂದ ಪೂಜಿಸಿದರು ಅದು ನನ್ನ ಪೂಜೆ ಆಗುತ್ತದೆ. ಈ ಮಹರ್ಷಿಗಳೆಲ್ಲರೂ ಸಹ ನಾನೇ ಅಂತ ಭಾವಿಸಿ ಅತ್ಯಂತ ಭಕ್ತಿ ಭಾವದಿಂದ ನೀನು ಅವರನ್ನ ಪೂಜೆ ಮಾಡಿಬಿಡು. ಹೀಗೆ ನೀನು ಪೂಜೆ ಮಾಡಿದ್ರೆ ನಿಜವಾಗಿಯೂ ನಾನೇ ನಿನ್ನಿಂದ ಪೂಜೆ ತಗೊಂಡ ಹಾಗೆ ಆಗುತ್ತೆ. ಅದನ್ನ ಬಿಟ್ಟು ದೊಡ್ಡ 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 ಐಶ್ವರ್ಯಗಳಿಂದ ಕೂಡಿದ ಪೂಜೆ ಮಾಡಿದರೂ ಸಹ ಅದು ನನ್ನ ಪೂಜೆ ಆಗೋದೇ ಇಲ್ಲ. ಶ್ರೀಶುಕೋವಾಚ ತೈತ್ಥಂ ಪ್ರವಣಾದಿಷ್ಟಃ ಸಹ ಕೃಷ್ಣಾನ್ ವಿಜಯೋತ್ತಮಾನ್ ಆರಾಧ್ಯ ಏಕಾತ್ಮ ಭಾವೇನ ಮೈಥಿಲಶ್ಚಾಪ ಸತ್ಯತೀಂ ಇತ್ತಂ ಪ್ರಗುಣಾದಿಷ್ಟಃ ಸಹ ಕೃಷ್ಣಾನ್ ದ್ವಿಜೋತ್ತಮಾನ್ ಏಕಾತ್ಮ ಭಾವೇನ ಆರಾಧ್ಯ ಸದ್ಗತಿಂ ಆಪ ಮೈಥಿಲಃ ಚ ಸದ್ಗತಿಂ ಆಪ. ಇತ್ತಂ ಈ ರೀತಿಯಾಗಿ ಪ್ರಭುವಾದಂತಹ ಕೃಷ್ಣನಿಂದ ಆದಿಷ್ಟ ಸಹ ಆದೇಶಗೊಂಡಂತಹ ಆ ಶ್ರುತದೇವನು ಸಹ ಕೃಷ್ಣಾನ್ ದ್ವಿಜೋತ್ತಮಾನ್ ಕೃಷ್ಣನಿಂದ ಕೂಡಿರುವಂತಹ ಆ ಬ್ರಹ್ಮರ್ಷಿಗಳನ್ನು ಅಂದ್ರೆ ಕೃಷ್ಣನನ್ನು ಆ ಬ್ರಹ್ಮರ್ಷಿಗಳನ್ನು ಸಹ ಏಕಾತ್ಮ ಭಾವೇನ ಅಂದರೆ ಕೃಷ್ಣ ಮತ್ತು ಆ ಬ್ರಹ್ಮರ್ಷಿಗಳು ಎಲ್ಲರೂ ಸಹ ಒಬ್ಬನೇ ಆತ್ಮ ಎನ್ನುವಂತಹ ಅಭೇದ ಬುದ್ಧಿಯಿಂದ ಆರಾಧ್ಯ ಪೂಜಿಸಿ ಸದ್ಗತಿ ಸದ್ಗತಿಯನ್ನು ಹೊಂದಿದ. ಹಾಗೆ ಮೈಥಿಲ ಬಹುಲಾಶನೂ ಸಹ ಮಿಥಿಲೆಯ ರಾಜನಾದ ಬಹುಲಾಶನೂ ಸಹ ಅದೇ ರೀತಿಯಾಗಿ ಅರ್ಚಿಸಿ ಅವನು ಸಹ ಸಿದ್ಧಿಯನ್ನ ಸದ್ಗತಿಯನ್ನು ಹೊಂದಿದ. ಪರಮಾತ್ಮನೇ ಈ ರೀತಿಯಾಗಿ ಆದೇಶ ಕೊಟ್ಟ ಮೇಲೆ ಕೃತದೇವ ಪರಮಾತ್ಮನಿಗೂ ಆ ಬ್ರಹ್ಮರ್ಷಿಗಳಿಗೂ ಯಾವುದೇ ಭೇದವಿಲ್ಲ ಎನ್ನುವಂತಹ ಭಾವವನ್ನು ಹೊಂದಿದವನಾಗಿ ಅಭೇದ ಬುದ್ಧಿಯಿಂದ ಅವರನ್ನು ಅರ್ಚಿಸಿ ಸದ್ಗತಿಯನ್ನು ಪಡೆದ. ಅದೇ ರೀತಿಯಾಗಿ ಮಿಥಿಲಾ ರಾಜನಾದ ಬಹುಲಾಶನೂ ಸಹ ಹಾಗೆ ಅರ್ಚನೆ ಮಾಡಿ ಅವನು ಸಹ ಸಿದ್ಧಿಯನ್ನು ಪಡೆದ. ಏವಂ ಸ ಭಕ್ತಯೋ ರಾಜನ್ ಭಗವಾನ್ ಭಕ್ತ ಭಕ್ತಿಮಾನ್ ಉಷಿತ್ವಾದಿಶ್ಯ ಸನ್ಮಾರ್ಗಂ ಪುನಃ ದ್ವಾರವತೀಂ ಅಗಾತ್. ರಾಜನ್ ಏವಂ ಸ್ವಭಕ್ತಯಃ ಭಕ್ತ ಭಕ್ತಿಮಾನ್ ಭಗವಾನ್ ಉಷಿತ್ವಾ ಸನ್ಮಾರ್ಗಂ ಆದಿಶ್ಯ ಪುನಃ ದ್ವಾರವತೀಂ ರಾಜನೇ ಏವಂ ಸ್ವಭಕ್ತಯಃ ಯಾರು ತನ್ನಲ್ಲಿ ಭಕ್ತಿಯನ್ನ ಇಟ್ಟಿರುತ್ತಾರೋ ಅವರು ಭಕ್ತ ಭಕ್ತಿಮಾನ್ ಭಗವಾನ್ ಭಕ್ತರಲ್ಲಿ ಭಕ್ತಿಯನ್ನು ಇಡುವಂತಹ ಪರಮಾತ್ಮನಾದ ಕೃಷ್ಣನು ಉಳಿತ ಅಲ್ಲಿ ಕೆಲವು ದಿನಗಳವರೆಗೆ ಅವರನ್ನು ಸಂತೋಷಪಡಿಸೋದಕ್ಕೋಸ್ಕರ ಅಲ್ಲಿಯೇ ಇದ್ದು ಸನ್ಮಾರ್ಗಂ ಸಜ್ಜನರ ಮಾರ್ಗವನ್ನ ಅವರಿಗೆ ಬೋಧಿಸಿ ಪುನಃ ಮತ್ತೆ ದ್ವಾರವತಿ ತನ್ನ ದ್ವಾರಕಾ ನಗರಕ್ಕೆ ಹಿಂತಿರುಗಿದ. ತನ್ನಲ್ಲಿ ಭಕ್ತಿಯನ್ನ ಇಟ್ಟಂತಹವರು ಅವರಲ್ಲಿ ಭಕ್ತರಲ್ಲಿ ಭಕ್ತಿಯನ್ನ ಇಟ್ಟವನು ಪರಮಾತ್ಮ. ಹೀಗೆ ಪರಮಾತ್ಮ ತನ್ನ ಭಕ್ತರಿಗೆ ಸಂತೋಷವಾಗಲಿ ಎನ್ನುವ ಉದ್ದೇಶದಿಂದ ಅಲ್ಲಿಯೇ ಕೆಲವು ದಿನಗಳು ಇದ್ದು ಅವರಿಗೆಲ್ಲರೂ ಸಹ ಸಜ್ಜನರು ಹೇಗೆ ನಡ್ಕೊಳ್ಬೇಕು ಎನ್ನುವಂತಹ ಮಾರ್ಗವನ್ನು ಉಪದೇಶ ಮಾಡಿ ಮತ್ತೆ ದ್ವಾರಕಾಪಟ್ಟಣಕ್ಕೆ ಹಿಂತಿರುಗಿದ. ಏವಂ ಸ್ವಭಕ್ತಯೋ ರಾಜನ್ ಭಗವಾನ್ ಭಕ್ತ ಭಕ್ತಿಮಾನ್ ಉಷಿತ್ವಾದಿಶ್ಯ ಸನ್ಮಾರ್ಗಂ ಪುನಃ ದ್ವಾರವತೀಂ ಅಗಾತ್. ಶ್ರೀಮದ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್.